ಇವತ್ತು ಒಂದು ಕಡೆಯಲ್ಲಿ ಬಿಜೆಪಿ ನಾಯಕರು ಬರ ಪ್ರವಾಸವನ್ನ ಮಾಡ್ತಾ ಇದ್ದಾರೆ. 17 ನಾಯಕರುಗಳ ತಂಡಗಳು ರಾಜ್ಯಾದ್ಯಂತ ಓಡಾಡ್ತಾ ಇದ್ದಾರೆ. ಬೇರೆ ಬೇರೆ ಜಿಲ್ಲೆಗಳಲ್ಲಿ ಭೇಟಿ ಕೊಟ್ಟಿದ್ದಾರೆ. ಬರಪೀಡಿತ ಪ್ರದೇಶಗಳಲ್ಲಿ ರೈತರ ಅಹವಾಲುಗಳನ್ನು ಆಲಿಸಿದ್ದಾರೆ. ವಿಶೇಷವಾಗಿ ರೈತರ ಹೊಲಗಳಿಗೆ ಕಡೆಗೂ ಬಿಜೆಪಿ ನಾಯಕರು ಹೋಗಿ ಬಂದಿದ್ದಾರೆ. ಹಾಗೆಯೇ ಸರ್ಕಾರದ ಕಡೆಯಲ್ಲೂ ಕೂಡ ಓಡಾಟ ನಡೀತಾ ಇದೆ. ವಿಶೇಷವಾಗಿ ಸರ್ಕಾರದ ಸಚಿವರುಗಳು ಕೂಡ ತಮ್ಮದೇ ಆದಂತಹ ನಿಟ್ಟಿನಲ್ಲಿ ಪ್ರವಾಸವನ್ನು ಮಾಡ್ತಾ ಇದ್ದಾರೆ. ಇದಕ್ಕಿಂತ ಜಾಸ್ತಿಯಾಗಿ ನಡೀತಾ ಇರುವಂಥದ್ದು ರಾಜಕೀಯದ ವಾಕ್ಸಮರ. ನೀವು ಬರ ಪ್ರವಾಸವನ್ನು ಮಾಡ್ತಾ ಇದ್ರಿ, ಹಣ ತಂದು ಕೊಡಿ ಅಂತ ಹೇಳ್ಕೊಂಡು ಕಾಂಗ್ರೆಸ್ನವರು ಹೇಳ್ತಿದ್ದಾರೆ, ನೀವು ಹಣ ಕೊಡಿ ಅಂತ ಬಿಜೆಪಿಯವರು ಹೇಳ್ತಾ ಇದ್ದಾರೆ, JDSನವರು ಕೂಡ ಬರದ ಪ್ರವಾಸವನ್ನು ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಎಲ್ಲ ವಿಚಾರದ ಬಗ್ಗೆಯೂ ಕೂಡ ಡೀಟೇಲ್ ಆಗಿ ಇವತ್ತಿನ ಚರ್ಚೆಯನ್ನು ನಡೆಸೋಣ. ಇದೇ ಇವತ್ತಿನ ಡಿಬೇಟ್ನ ಸಬ್ಜೆಕ್ಟ್, ಬರದ ನೆಲದಲ್ಲಿ ಪೊಲಿಟಿಕಲ್ ಫಸಲು. ಇಲ್ಲಿ ರಾಜಕೀಯ ಫಸಲನ್ನು ಕೊಯ್ಯೋದಿಕ್ಕೆ ಯಾವ ಸ್ವರೂಪದಲ್ಲಿ ಕೆಲಸ ನಡೀತಾ ಇದೆ ಅನ್ನುವಂತಹ ವಿಷಯ ಇದ್ದೇ ಇರುವಂಥದ್ದು. ಇದರ ಬಗ್ಗೆ ಡೀಟೇಲ್ ಆಗಿ ಚರ್ಚೆಯನ್ನು ಆರಂಭಿಸೋದಕ್ಕಿಂತ ಮುಂಚಿತವಾಗಿ ಒಂದು ಸಣ್ಣ ವರದಿಯನ್ನು ನಿಮಗೆ ತೋರಿಸ್ತೀನಿ. ರಾಜ್ಯದಲ್ಲಿ ಬರಪೀಡಿತ ತಾಲೂಕುಗಳ ಘೋಷಣೆಯಾಗಿದೆ. ತಾಲೂಕುವಾರು ಡೇಟಾ ಸಂಗ್ರಹಿಸಿರುವ ರಾಜ್ಯ ಸರ್ಕಾರ ಪರಿಹಾರದ ಲೆಕ್ಕಾಚಾರ ಹಾಕ್ತಿದೆ. ಈ ಮಧ್ಯೆ ಕಾಂಗ್ರೆಸ್ ಸರ್ಕಾರ ಮತ್ತು ಬಿಜೆಪಿ JDS ನಡುವೆ ಬರ ಪಾಲಿಟಿಕ್ಸ್ ಜೋರಾಗಿದೆ. ಬಿಜೆಪಿ ರಾಜ್ಯ ಪ್ರವಾಸ ಮಾಡ್ತಿರೋವಾಗಲೇ JDS ಕೂಡ ರಾಜ್ಯ ಪ್ರವಾಸಕ್ಕೆ ಪ್ಲಾನ್ ಹಾಕೊಂಡಿದೆ, ಲಿಸ್ಟ್ ಕೂಡ ಮಾಡಿಕೊಂಡಿದೆ. ತುಮಕೂರಿನಲ್ಲಿ ಯಡಿಯೂರಪ್ಪ ನೇತೃತ್ವದಲ್ಲಿ ಬರ ಪ್ರವಾಸ ನಡೆಯಿತು. ತುಮಕೂರು ಗ್ರಾಮಾಂತರದ ಬೆಳ್ಳಾವಿ ಹಾಗೂ ಗುಬ್ಬಿ ತಾಲೂಕಿನ ಚೇಳೂರಿನಲ್ಲಿ ರೈತರ ಹೊಲಗಳಿಗೆ ತೆರಳಿ ಬೆಳೆ ಹಾನಿ ವೀಕ್ಷಿಸಿದ BSY ಸರ್ಕಾರದ ಮೇಲೆ ವಾಗ್ದಾಳಿ ಮಾಡಿದ್ರು. ಯಾವುದೇ ಸ್ಥಳ ತನಿಖೆ ಮಾಡಿ ಸ್ಥಳದಲ್ಲಿ ರೈತರಿಗೆ ಒಂದು ವಿಶ್ವಾಸ ಮೂಡಿಸುವಂತ ಯಾವುದೇ ಕೆಲಸವನ್ನು ಯಾವುದೇ ಸಚಿವ ಮಾಡದೇ ಇರುವಂತದ್ದು ಇದು ಇವತ್ತಿನ ಪರಿಸ್ಥಿತಿ. ರೈತರ ಪಾಲಿಗೆ ಬದುಕಿದೆಯೋ ಸತ್ತಿದೆಯೋ ಅರ್ಥ ಆಗದೇ ಇರುವಂತ ಸ್ಥಿತಿ ಇದೆ. ದಾವಣಗೆರೆಯಲ್ಲಿ ಮಾಜಿ ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಕಾಗೇರಿ ನೇತೃತ್ವದ ಬಿಜೆಪಿ ತಂಡ ಬರ ಅಧ್ಯಯನ ನಡೆಸಿತು. ಇಲ್ಲೂ ಸಿದ್ದರಾಮಯ್ಯ ಸರ್ಕಾರನೇ ಟಾರ್ಗೆಟ್ ಆಯಿತು. ಇದೇ ಸಮಯದಲ್ಲೇ ಅಧ್ಯಯನ ಟೀಮ್ನಿಂದ ಕೈಬಿಟ್ಟ ಪಕ್ಷಕ್ಕೆ ಸಡ್ಡು ಹೊಡೆಯಲು ಬೆಂಬಲಿಗರ ಜೊತೆ ರೇಣುಕಾಚಾರ್ಯ ಬರ ಪ್ರವಾಸ ಮಾಡಿದ್ರು. ಚಾಮರಾಜನಗರದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ನೇತೃತ್ವದ ತಂಡ ಬರ ಪ್ರವಾಸ ನಡೆಸಿತು. ಚಾಮರಾಜನಗರ ತಾಲೂಕಿನ ಕೆರೆಹಳ್ಳಿ, ಮುಕ್ಕಡಹಳ್ಳಿ, ಮುಡ್ನಾಕೂಡು, ಬೇಡರಪುರ ಗ್ರಾಮದಲ್ಲಿ ಬರ ಅಧ್ಯಯನ ನಡೆಸಿದ್ರು. ಇಲ್ಲೂ ಸಿದ್ದರಾಮಯ್ಯ ಸರ್ಕಾರನೇ ಟಾರ್ಗೆಟ್ ಆಯಿತು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಬರ ಅಧ್ಯಯನ ತಂಡ ಭೇಟಿ ನೀಡಿತ್ತು. MLC ಕೋಟಾ ಶ್ರೀನಿವಾಸ್ ಪೂಜಾರಿ ನೇತೃತ್ವದ ತಂಡ ಹಾರೋಹಳ್ಳಿ ಗ್ರಾಮದಲ್ಲಿ ಬೆಳೆ ಪರಿಶೀಲನೆ ಮಾಡಿತು. ಕೇಂದ್ರದಿಂದ ಮೊದಲು ಪರಿಹಾರ ಕೊಡಿಸಿ ಬಿಜೆಪಿ ಬರದ ಪ್ರವಾಸಕ್ಕೆ ಟಕ್ಕರ್. ಬಿಜೆಪಿ ಬರ ಪ್ರವಾಸಕ್ಕೆ ಸಚಿವ ಕೃಷ್ಣ ಬೈರೇಗೌಡರು ಕಾಲೆಳೆದರು. ಮೊದಲು ಮೋದಿ ಸರ್ಕಾರದಿಂದ ಬರ ಪರಿಹಾರ ಕೊಡಿಸಿ ಅಂದ್ರು. ಅದಕ್ಕೆ ಕೇಸರಿ ಟೀಮ್ ಟಕ್ಕರ್ ಕೊಡ್ತು. ಬಿಜೆಪಿ ಅವ್ರಿಗೇನಾದ್ರೂ ಕಾಳಜಿ ಇದ್ರೆ ಇಲ್ಲಿ ಸುಮ್ಮನೆ ಏನೋ ಒಂದು ಪ್ರಚಾರಕ್ಕೆ ಮಾಡೋದನ್ನ ಬಿಟ್ಟು ಕೇಂದ್ರದಿಂದ ರಾಜ್ಯಕ್ಕೆ ಬರಬೇಕಾಗಿರ್ತಕ್ಕಂಥ ಹಣವನ್ನ ಬಿಡುಗಡೆ ಮಾಡಿಸ್ಲಿ ಬರಗಾಲ ಪರಿಹಾರ ಕಾಮಗಾರಿಗೆ, ಆವಾಗ ನಾವು ಒಪ್ಪುತ್ತೇವೆ. ನಾನು ಕೃಷ್ಣ ಬೈರೇಗೌಡರಿಗೆ ಹೇಳ್ತಾ ಇರೋದು, ನೀವು ಏನೇನಾದ್ರೂ ಮಾತಾಡಿದ್ರೆ ಜನ ನಂಬ್ತಾರೆ ಅಂತ ತಾವು ತಿಳ್ಕೊಳ್ಬಾರ್ದು. ನಾವು ಕೇಂದ್ರ ಜೊತೆ ನಾವು ಮಾತಾಡೋದಾದ್ರೆ ನೀವು ಅಧಿಕಾರಿ ಇರೋದು ಯಾಕೆ ರಾಜ್ಯದಲ್ಲಿ? ಆದ್ರೆ ಕೇಂದ್ರವನ್ನು ಗುರಿಯಾಗಿಟ್ಟುಕೊಂಡು ಟೀಕೆ ಮಾಡ್ತಾ ಇರೋದು ಸಿದ್ದರಾಮಯ್ಯನವರಿಗೆ ಶೋಭೆ ಅಲ್ಲ. ಬರ ಅಧ್ಯಯನ ಸೆಂಟ್ರಲ್ ಟೀಮ್ ಬಂದು ಅಧ್ಯಯನ ಮಾಡಿದ್ದಾರೆ. ಅವ್ರು ಇನ್ನೂ ವರದಿ ಕೊಟ್ಟಿಲ್ಲ ಗೌರ್ಮೆಂಟ್ ಆಫ್ ಇಂಡಿಯಾಕ್ಕೆ. ಸೆಂಟ್ರಲ್ ಟೀಮ್ ಇಲ್ಲಿ ಬಿಜೆಪಿಯವರು ರಾಜಕೀಯಕ್ಕೋಸ್ಕರ ಅಧ್ಯಯನ ಮಾಡ್ತೀನಿ ಅಂತ ಹೊರಟಿದ್ದಾರೆ, ರಾಜಕಾರಣ ಮಾಡಕ್ಕೆ. ಮೊದಲು ಕೇಂದ್ರ ಸರ್ಕಾರದಿಂದ ಅಲ್ಲೋಗಿ ಕೂತ್ಕೊಂಡು ದುಡ್ಡು ಕೊಡಿಸ್ಲಿ ನಮಗೆ. ಅವರು ಜಮೀನಿಗೆ ಬಂದು ಅವ್ರು ಎಷ್ಟು ಹಾನಿ ಆಗಿದೆ, ಕುಡಿ ನೀರಿನ ಸಮಸ್ಯೆ ಏನು, ಕರೆಂಟ್ ಎಂದು ವಿಶೇಷವಾಗಿ 3 ತಾಸು ಕರೆಂಟ್ ರಾತ್ರಿ ಮಧ್ಯರಾತ್ರಿ ಕೊಡ್ತಾರೆ, ಅದು 4-5 ಸಲ ಹೋಗ್ತದೆ. ಈ ರೀತಿ ಯಾವುದೇ ವರದಿ ಇಲ್ಲಾರ್ದೇ ಒಂದು ಬೋಗಸ್ ವರದಿಯನ್ನ ಕೇಂದ್ರ ಸರ್ಕಾರ ಕೊಟ್ಟಿದ್ದಾರೆ. ಬೋಗಸ್ ಇಲ್ಲೇ ಕೂತು ಮಿನಿಸ್ಟರ್ಗಳು ಕೆಲವೊಂದು ಅಧಿಕಾರಿಗಳನ್ನ ತಗೊಂಡು ಒಂದು 10,000 ಕೋಟಿ 2,000 ಅವ್ರ ಬಾಯಿಗೆ ಬಂದಿದ್ದು ಒಂದು ವರದಿ ಮಾಡಿ ಕೊಟ್ಟಿದ್ದಾರೆ. ಬಿಜೆಪಿ JDSನ ಬರ ಅಧ್ಯಯನ ಪ್ರವಾಸಕ್ಕೆ ಕೌಂಟರ್ ಕೊಡಲು ಸರ್ಕಾರದ ಸಚಿವರು ಮುಂದಾಗಿದ್ದಾರೆ. ರಾಮನಗರದ ಹಾರೋಹಳ್ಳಿಯಲ್ಲಿ ರಾಮಲಿಂಗಾರೆಡ್ಡಿ ಬರ ಪ್ರವಾಸ ಕೈಗೊಂಡಿದ್ರು. ರಾಜ್ಯದಲ್ಲಿ ಬರದ ಪರಿಸ್ಥಿತಿ ಇದೆ, ಆದ್ರೆ ಕೇಂದ್ರ ಸರ್ಕಾರ ಸಹಕಾರ ಕೊಡ್ತಿಲ್ಲ ಅಂತ ಬೇಸರ ವ್ಯಕ್ತಪಡಿಸಿದ್ರು. ಚುನಾವಣೆ ಟೈಮ್ನಲ್ಲಿ ಕಾಣಿಸೋ ಕರ್ನಾಟಕ ಬರದ ಟೈಮ್ನಲ್ಲಿ ಕಾಣ್ತಿಲ್ಲ ಎಂದರು. ಕರ್ನಾಟಕದ ನೆಲದ ಬಗ್ಗೆ, ಜಲದ ಬಗ್ಗೆ, ಭಾಷೆ ಬಗ್ಗೆ, ರೈತರ ಬಗ್ಗೆ, ಹೋಸಲಿ ಅತಿವೃಷ್ಟಿ ಆದಂತ ಸಂದರ್ಭದಲ್ಲಿ, ಕರೋನಾ ಆದಂತ ಸಂದರ್ಭದಲ್ಲಿ 25 ಸಂಸದರು ಬಾಯೇ ಬಿಡೋದಿಲ್ಲ. ನರೇಂದ್ರ ಮೋದಿ ಅವ್ರ ಮುಂದೆ ನಿಂತು ಮಾತಾಡೋ ತಾಕತ್ತು ಇಲ್ಲ ಇವರಿಗೆ. ದೆಹಲಿಗೆ ಹೋಗ್ತಾರೆ, ಪಾರ್ಲಿಮೆಂಟ್ ಅಲ್ಲಿ ಮೋದಿ ಅವರು ಹೋಗ್ತಾ ಇದ್ರೆ ನಮಸ್ಕಾರ ಹಾಕೊಂಡ್ ಬರ್ತಾರೆ ಅಷ್ಟೇ. ಅವರು
ರಾಜ್ಯ ಸರ್ಕಾರದಿಂದ ನಾವು ಏನೇನು ಸಾಧ್ಯತೆ ಅದನ್ನೆಲ್ಲದನ್ನು ಮಾಡ್ತೀವಿ. ಕೇಂದ್ರದಿಂದ ಬರಬೇಕಾದ ಹಣ ಬರ್ತಾ ಇಲ್ಲ, ಕೇಂದ್ರ ಸರ್ಕಾರದವರು ನಮಗೆ ಕೊಡಬೇಕಾದ ಹಣ ಕೊಡ್ತಾ ಇಲ್ಲ, ಸುಮ್ಮನೆ ಇಲ್ಲೇ ರಾಜ್ಯದಲ್ಲೇ ಅಡ್ಡಾಡ್ತಾ ಇದ್ದಾರೆ. ಇನ್ನೊಂದೆಡೆ ಶಿವಮೊಗ್ಗದ ಬರ ವಿಚಾರದ ಸಭೆಯಲ್ಲಿ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಹಾಗೂ ಶಿವಮೊಗ್ಗ ಬಿಜೆಪಿ ಶಾಸಕ ಚನ್ನಬಸಪ್ಪ ನಡುವೆ ವಾಗ್ವಾದವೇ ನಡೆಯಿತು. ನೀವೇನ್ ಗೊತ್ತಾ, ಮಾತಾಡೋದು ಫಿನಿಶ್ ಮಾಡೋರ್ಗು ಹಿಂಗೆ ಎದ್ರೆ ಬೇರೆ ಬೇರೆ ಮೀನಿಂಗ್ ಬರ್ತದೆ. ಅಲ್ಲ ಏನಂದ್ರೆ ಇನ್ನೇನು ಸಭೆ ನಡೆಯಕ್ಕೆ ಆಗೋದಿಲ್ಲ. ನಾನು ಮಾತಾಡೋದು ಶುರು ಮಾಡಿಬಿಟ್ರೆ ಅಲ್ಲ, ಒಂದು ನಿಮಿಷ ಒಂದು ನಿಮಿಷ ಉಸ್ತುವಾರಿ ಸಚಿವರಾಗಿ ನಾನು ಹೇಳ್ಬೇಕಾದ್ರೆ ಗೊತ್ತಿಲ್ಲ ಅಂತ ನೀವು ತಿಳ್ಕೊಳ್ಳದೆ ಬಂದಿದ್ದೀರ ಮಾಹಿತಿ ಕೊರತೆ ಅಂತ ನಾನು ಹೇಳ್ತೀನಿ. ನನಗೆ ಮಾಹಿತಿ ಕೊರತೆ. ಜೆಡಿಎಸ್ನಿಂದಲೂ ರೈತ ಸಾಂತ್ವನ ಯಾತ್ರೆ. ಸಿದ್ದು ಎಚ್ಡಿಕೆ ಮಧ್ಯೆ ಹೃದಯ ವೈಶಾಲ್ಯತೆ ವಾರ್. ರಾಜ್ಯದ ಬರ ಅಧ್ಯಯನಕ್ಕೆ ಬಿಜೆಪಿಯಂತೆಯೇ ಜೆಡಿಎಸ್ ಕೂಡ ಹೊರಟಿದೆ. 24 ಪ್ರತ್ಯೇಕ ತಂಡಗಳನ್ನು ಮಾಡಿರುವ ಜೆಡಿಎಸ್ ನಾಯಕರು ನವೆಂಬರ್ 18ರೊಳಗೆ ವರದಿ ನೀಡುವಂತೆ ತಾಕೀತು ಮಾಡಿದೆ. ಜೆಡಿಎಸ್ನ ಈ ಪ್ರವಾಸವನ್ನ ಟೀಕೆ ಮಾಡಿದ್ರು ಸಿಎಂ. ಅವರು ಮನವಿ ಮಾಡ್ಲಪ್ಪ ಎಂತದ್ದು ಸಾಂತ್ವನ ಎಂತದ್ದು ಮಾಡಲಿ, ಆಮೇಲೆ ವರದಿ ಕೊಡ್ಲಿ, ಆ ವರದಿನೂ ಕೂಡ ನಾವು ಗಂಭೀರವಾಗಿ ಪರಿಗಣಿಸ್ತೀವಿ ಅಂತ ಹೇಳಿದ್ದೀನಿ. ಮಾಡಲಿ ಪಾಪ, ಸಂತೋಷ, ರೈತರ ಪರವಾಗಿ ಮಾತಾಡೋದು. ಸಿಎಂ ಸಿದ್ದರಾಮಯ್ಯನವರ ಈ ಮಾತಿಗೆ ಕುಮಾರಸ್ವಾಮಿ ಎಕ್ಸ್ಪೋಸ್ಟ್ ಮೂಲಕ ಟಕ್ಕರ್ ಕೊಟ್ಟರು. ಪ್ರತಿಪಕ್ಷಗಳ ಕೆಲಸ ಗುರುತಿಸುವ ನಿಮ್ಮ ಹೃದಯ ವೈಶಾಲ್ಯತೆಗೆ ನಾನು ಆಭಾರಿ. ರೈತ ಸಾಂತ್ವನ ಯಾತ್ರೆಯನ್ನು ಸ್ವಾಗತ ಮಾಡಿರುವ ನಿಮ್ಮ ದೊಡ್ಡ ಗುಣವನ್ನ ಮನಸಾರೆ ಕೊಂಡಾಡುತ್ತೇನೆ. ವರದಿಯನ್ನು ಗಂಭೀರವಾಗಿ ಪರಿಗಣಿಸುವುದಾಗಿ ಹೇಳಿದ್ದೀರಿ, ಬಹಳ ಸಂತೋಷ. ರೈತ ಸಾಂತ್ವನ ಯಾತ್ರೆಯ ಅನುಭವವನ್ನ ಕೇಂದ್ರದ ಜೊತೆಗೂ ಹಂಚಿಕೊಳ್ಳುತ್ತೇವೆ. ನಿಮಗೆ ಸಂಶಯ ಬೇಡ. ಪ್ರತಿಪಕ್ಷಗಳಾಗಿ ನಮ್ಮ ಪ್ರಯತ್ನ ನಾವು ಮಾಡುತ್ತೇವೆ. ಸರ್ಕಾರವಾಗಿ ನಿಮ್ಮ ಸಾಧನೆ ಏನು, ಎಷ್ಟು ರೈತರಿಗೆ ಬೆಳೆ ವಿಮೆ ಕೊಡಿಸಿದ್ದೀರಿ, ಸರ್ಕಾರದ ವತಿಯಿಂದ ಎಷ್ಟು ಪರಿಹಾರ ನೀಡಿದ್ದೀರಿ ಅದನ್ನು ಹೇಳಬೇಕೇ ಹೊರತು ಮಿತ್ರರ ನಡುವೆ ಹುಳಿ ಹಿಂಡುವ ಉಡಾಳತನ ತಮ್ಗ್ಯಾಕೆ ಎನ್ನುವುದು ನನ್ನ ವಿನಮ್ರ ಪ್ರಶ್ನೆ ಎಂದು ಪೋಸ್ಟ್ ಮಾಡಿದ್ದಾರೆ. ಈ ಮಧ್ಯೆ ಬೆಳಗಾವಿ ಜಿಲ್ಲೆಯಲ್ಲಿ ಬರ ಪರಿಹಾರ, ಬೆಳೆ ಪರಿಹಾರ ನೀಡಲು ಜೆಡಿಎಸ್ ಪ್ರತಿಭಟನೆ ನಡೆಸಿದೆ. ಚೆನ್ನಮ್ಮ ವೃತ್ತದಲ್ಲಿ ಜೆಡಿಎಸ್ ಜಿಲ್ಲಾ ಘಟಕದಿಂದ ಪ್ರತಿಭಟನೆ ನಡೆಸಲಾಯಿತು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಎಸ್, ಇದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಸ್ಟುಡಿಯೋದಲ್ಲಿ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಕಾಂಗ್ರೆಸ್ನ ವಿಧಾನ ಪರಿಷತ್ ಸದಸ್ಯರಾಗಿರುವ ನಾಗರಾಜ್ ಯಾದವ್ ಅವರ ನಮಗೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಹಾಗೆ ಮುಖ್ಯ ವಕ್ತಾರರು ಮತ್ತು ಜೆಡಿಎಸ್ನ ವಕ್ತಾರರಾಗಿರುವ ವೀರಣ್ಣ ನಮ್ಮ ಜೊತೆಗೆ ಕಾರ್ಯಕ್ರಮದಲ್ಲಿದ್ದಾರೆ. ಭಾರತೀಯ ಜನತಾ ಪಕ್ಷದ ವಕ್ತಾರರಾಗಿರುವ ಕಾಂತಿ ಶೆಟ್ಟಿ ನಮ್ಮ ಜೊತೆಗೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಹಾಗೂ ದಿ ನ್ಯೂ ಇಂಡಿಯನ್ ಎಕ್ಸ್‌ಪ್ರೆಸ್ನ ಹಿರಿಯ ಸಹಾಯಕ ಸಂಪಾದಕರಾಗಿರುವ ಶಿವಕುಮಾರ್ ಅವರು ನಮ್ಮ ಜೊತೆಗೆ ಕಾರ್ಯಕ್ರಮದಲ್ಲಿ ಮೈಸೂರಿನಿಂದ ಜಾಯ್ನ್ ಆಗಿದ್ದಾರೆ. ನಾನು ಚರ್ಚೆನ ಆರಂಭಿಸ್ತೀನಿ ಕಾಂತಿ ಶೆಟ್ಟಿ ಅವರ ಮೂಲಕವಾಗಿ. ಕಾಂತಿ ಶೆಟ್ಟಿ ಅವರೇ, ಈಗಾಗಲೇ ನೀವು ಬರ ಪ್ರವಾಸವನ್ನ ನಡೆಸ್ತಾ ಇದ್ದೀರಿ, ತಡವಾಗಿ ಆರಂಭಿಸಿದ್ರಿ ಅನ್ನುವಂಥದ್ದು ಪ್ರತಿಪಕ್ಷದ ಮೇಲಿರುವಂಥ ಬಹಳ ದೊಡ್ಡದಾದಂಥ ಆಕ್ಷೇಪ ಇತ್ತು. ಆದರೆ ಕಡೆಗೂ ಕೂಡ ಪ್ರವಾಸವನ್ನು ಮಾಡಿದ್ರಿ. ಯಾವ ಸ್ವರೂಪದಲ್ಲಿ ಸರ್ಕಾರ ವಿಫಲವಾಗಿದೆ ಅಂತೇಳಿ ಬಿಜೆಪಿಗೆ ಅನ್ನಿಸ್ತಾ ಇದೆ ಈ ಪ್ರವಾಸದ ನಂತರ? ಈ ಬರ ಒಂದು 214 ತಾಲೂಕುಗಳನ್ನು ಬರ ತಾಲೂಕುಗಳಂತ ಹೇಳಿ ಘೋಷಣೆ ಮಾಡಿ ತಿಂಗಳಾಯಿತು. ಈ ಒಂದು ತಿಂಗಳಾದರೂ ಕೂಡ, ಈಗ ನಿನ್ನೆ ಮೊನ್ನೆ ಸ್ವಲ್ಪ ಮಳೆ ಬಂದಿದೆ ಅಷ್ಟೇ, ಬರ ನಿರ್ವಹಣೆ ಮಾಡುವಲ್ಲಿ ಈ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ. ಏನಕ್ಕಂತ ಹೇಳ್ತೀನಿ ಕೇಳಿ. ಈಗ ಲಾಸ್ಟ್ ಟೈಮ್ ಕಳೆದ ಬಾರಿ ಕೂಡ ನಮ್ಮ ಮಾನ್ಯ ಯಡಿಯೂರಪ್ಪನವರು ನೀರೆಲ್ಲ ಬಂದಾಗ ಇಡೀ ಅವರು ಒಬ್ಬರೇ ಇದ್ರು, ನಾವು ಯಾವುದೋ ಒಂದು ಒಬ್ಬರೇ ಇದ್ರು, ಮಳೆ ಬಂತು, ಬಿಜೆಪಿ ಇದು ಒಂದಲ್ಲ, ಇದು ರಾಜ್ಯದ ಜನತೆ. ರಾಜ್ಯದಲ್ಲಿ ಅವತ್ತು ಕ್ಯಾಬಿನೆಟ್ ಮಾಡಬೇಡಿ ಅಂತ 20 ದಿವಸ ಕ್ಯಾಬಿನೆಟ್ ಮಾಡಬೇಡಿ ಅಂತ ಯಾರಾದ್ರೂ ಹೇಳಿದ್ರು? ನೀವು ಆ ಮಾತು ತಪ್ಪು. ಅದನ್ನ ಎಕ್ಸ್ಕ್ಯೂಸ್ ಯಾಕೆ ತಗೊಳ್ತಿದ್ರಿ? ಎಕ್ಸ್ಕ್ಯೂಸ್ ಕೇಳ್ತಾ ಇಲ್ಲ. ಅವ್ರು ಏನ್ ಅವತ್ತು ನಾನು ಹೇಳ್ತೀನಿ, ಡೇಟ್ ಹೇಳಲ್ಲ ನಿಮಗೆ, ಪ್ರತಿ ಮನೆಗೆ ಜುಲೈ 26 5 ಲಕ್ಷ ಯಡಿಯೂರಪ್ಪನವರು ಪ್ರಮಾಣ ವಚನ ಸ್ವೀಕರಿಸಿದ್ರು. ಆಗಸ್ಟ್ 4ನೇ ತಾರೀಕಿನಂದು ಕರ್ನಾಟಕದಲ್ಲಿ ಮಳೆ ಬಂದಿತ್ತು. ನಿಮ್ಮ ಶಾಸಕರುಗಳು ಮಂತ್ರಿಗಳಾಗಬೇಕು ಅಂತ ದೆಹಲಿಯಲ್ಲಿ ಹೋಗಿ ಕೂತ್ಕೊಂಡಿದ್ರು. ಅದಾದ ನಂತರ ಇಲ್ಲಿ ರಾಜ್ಯ ಪ್ರವಾಸ ಮಾಡಿದ್ದು. ಇದು ಇತಿಹಾಸ. ನೀವು ಒಬ್ಬರೇ ಇದ್ದಾಗ ಓಡಾಡಿದ್ರು, ಒಬ್ಬರೇ ಇದ್ದಂತ ಅನಿವಾರ್ಯತೆಯನ್ನು ನಿಮ್ಮ ಪಕ್ಷ ಸೃಷ್ಟಿ ಮಾಡಿಕೊಂಡಿರುವಂತದ್ದು. ಪ್ರಶ್ನೆ ಇರುವಂತದ್ದು, ಈಗ ಏನು ಫೈಂಡ್ ಔಟ್ ಮಾಡಿದ್ರಿ? ವಿಫಲ ಆಗಿದೆ ಈ ಸರ್ಕಾರ. ಯಾಕಂದ್ರೆ ಈ ಸರ್ಕಾರವನ್ನ ನೀವು ಆರಾಮಾಗಿ ಇರೋದಕ್ಕೆ ಬಿಟ್ಟು ನೀವು ರಾಜ್ಯದಲ್ಲಿ ಓಡಾಡದೇ ಇದ್ರೆ ಯಾರು ಕೇಳಬೇಕು? ಇಲ್ಲಿ ಪ್ರತಿಪಕ್ಷ ನಾಯಕರಿಲ್ಲ. ನಿಮಗೆ ಯಡಿಯೂರಪ್ಪನವರು ಒಂದು ಪ್ರವಾಸವನ್ನು ಘೋಷಣೆ ಮಾಡಿದ್ರು, ಅದು ಶುರುವಾಗ್ಲಿಲ್ಲ. ಕೊನೆಗೆ
ಇವಾಗ ಹೋಗ್ತಾ ಇದ್ರಿ. ಅದಕ್ಕಾಗಿ ನೀವು ಇಡೀ ಕಾಂಗ್ರೆಸ್ನವರು ಕೇಳುವುದು ಬಿಜೆಪಿ ಅವರಿಗೆ ಒಂದೇ, ಒಂದು ಪ್ರತಿಪಕ್ಷ ನಾಯಕರೆಲ್ಲ ಒಂದು ಮೋದಿ ಬೊಟ್ಟು ತರಿಸೋದು, ಇದು ಎರಡು ಕೆಲಸ ಬಿಟ್ಟು ಏನಾದ್ರೂ ಮಾಡ್ತಾ ಇದ್ದಾರಾ? ನೀವು ಹೇಳಿ. ಅಕ್ಕಿ ಬಂದಿಲ್ಲ ಮೋದಿ ಬೆಟ್ಟು ತರಿಸೋದು, ಕಾವೇರಿ ನೀರಿಲ್ಲ ಮೋದಿ ಬೆಟ್ಟು ತರಿಸೋದು. ಈಗ ಬರ ಪರಿಹಾರ ಈಗಲೂ ಸಿದ್ದರಾಮಯ್ಯನವರು ಏನ್ ಹೇಳಿದ್ರು? ಕೇಂದ್ರದಿಂದ ಬಂದಿದ್ದ ತಂಡ ಬಂದಿದೆ. ಅವರು ನೋಡಿ, ಭಾರತೀಯ ಜನತಾ ಪಾರ್ಟಿ ಇರುವಾಗ್ಲೂ ಕೂಡ ಕೇಂದ್ರಕ್ಕೆ ನಾವು ಬರ ಪರಿಹಾರಕ್ಕೆ ನಾವು ವಿಷಯಗಳು ಕೊಡಬೇಕು. ಯಾವ ಬೆಳೆ ಎಷ್ಟು ವರ್ಷದ ಇದಾಗಿದೆ, ಎಷ್ಟು ಇದಾಗಿದೆ, ಒಂದು ಎಲ್ಲ ಡೀಟೇಲ್ಗಳನ್ನು ಕೊಡ್ಬೇಕು. ಇವ್ರು ಎಷ್ಟು ಕೊಟ್ಟಿದ್ದಾರೆ? ಒಂದನೇದು. ಎರಡನೇದು, ನೀವು ಹೇಳ್ತೀರಾ ಯಡಿಯೂರಪ್ಪನವರು ಇಡೀ ರಾಜ್ಯದ ಜನತೆ ನೋಡಿದ್ದಾರೆ. ಪ್ರತಿ ಮನೆಗೂ ಮುಳುಗಿರುವ ಮನೆಗೆ 5 ಲಕ್ಷವನ್ನು ಕೊಟ್ಬಿಟ್ಟು ಹೂಗಾರರಿಗೆ ಇಮಿಡಿಯೇಟ್ ಆಗಿ ತೋಟದವರಿಗೆ 25,000 ಇಮಿಡಿಯೇಟ್ ಸ್ಪಾಟ್ ಅಲ್ಲಿ ಕೊಟ್ಟಿದ್ದಾರೆ. ಕೇಂದ್ರಕ್ಕೆ ಕೈ ಚಾಚಿಲ್ಲ ನೋಡಿ. ಈಗ ನೀವು ವಿರೋಧ ಪಕ್ಷದಲ್ಲಿ ಇದ್ಕೊಟ್ರು ಈ ಸರ್ಕಾರವನ್ನ ಹಿಂಗೆ ನಾನು ಹೇಳೋದಿಷ್ಟೇ ನೋಡಿ, ಯಾವುದೇ ಸರ್ಕಾರ ಬರಲಿ ಇತಿಹಾಸ ನೋಡಿ, UPA ಸರ್ಕಾರ ಇರ್ಬೋದು, ಮೊದಲಿಂದಲೂ ನೋಡಿ ಅತಿ ಹೆಚ್ಚು ಈಗ ಬರ ಬಂದಾಗ ರಾಜ್ಯ ಸರ್ಕಾರದ ಜವಾಬ್ದಾರಿ ಜಾಸ್ತಿ ಇರುತ್ತೆ, ಕೇಂದ್ರಕ್ಕೆ ಜವಾಬ್ದಾರಿ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ರಾಜ್ಯ ಸರ್ಕಾರ ಜವಾಬ್ದಾರಿ ಅಲ್ಲ ಅಂತ ಹೇಳಿದ್ರು. ರಾಜ್ಯ ಸರ್ಕಾರದ ಜವಾಬ್ದಾರಿ, ಅವರನ್ನ ಜವಾಬ್ದಾರಿಯುತ ಸ್ಥಾನದಲ್ಲಿ ನಿಲ್ಲಿಸಬೇಕಾಗಿರೋದು ನೀವು ಅದನ್ನ ಮಾಡಿಸಬೇಕಿತ್ತು ಅಲ್ವಾ ಅಂತ ನಾವು ಪ್ರಶ್ನೆ ಕೇಳ್ತಿರೋದು. ಈಗ ವಿಪರ್ಯಾಸ ಏನಂದ್ರೆ ಭಾರತೀಯ ಜನತಾ ಪಾರ್ಟಿ ನಾವುಗಳು ಹೋಗಿ ನಿಮ್ಮ ನಾಯಕರಾಗಿರುವಂತ ಯತ್ನಾಳ್ ಒಂದು ಮಾತನ್ನ ಹೇಳಿದ್ರು. ಇವ್ರು ಕೂತ್ಕೊಂಡ್ಬಿಟ್ಟು ಇವ್ರದೇ ಒಂದು ಲೆಕ್ಕ ಹಾಕಿದ್ರು, ರಾಜ್ಯ ಓಡಾಡ್ಲಿಲ್ಲ, ನಷ್ಟ ಎಷ್ಟಾಗಿದೆ ಅಂದಾಜಿಸಲಿಲ್ಲ. ಹಂಗಾದ್ರೆ ರಾಜ್ಯದಲ್ಲಿ ನಷ್ಟನೇ ಆಗ್ಲಿಲ್ಲ ಅಂತ, ರೈತರಿಗೆ ನಷ್ಟ ಆಗಿಲ್ಲ ಅಂತ ಏನಾದ್ರು ಬಿಜೆಪಿಯವರು ಕೊಟ್ಟಿರುವಂತ ಎಸ್ಟಿಮೇಟ್ಸ್ ಕಡಿಮೆ ಮಾಡಬೇಕು ಅಂತ ಹೇಳಿ ನೀವು ಕೇಂದ್ರದ ಪರವಾಗಿ ಹೇಳ್ತಿದ್ದೀರಾ? ರಾಜ್ಯ ಸರ್ಕಾರಕ್ಕೆ ರೈತರ ಪರ ಕಾಳಜಿ ಇದ್ದಿದ್ರೆ ರೈತ ವಿದ್ಯಾನಿಧಿಯನ್ನು ತೆಗೆದ್ಬಿಟ್ರು, 4,000 ಕೊಡೋದನ್ನ ಕಟ್ ಮಾಡಿದ್ರು. ರೈತರ ಪರ ಕಾಳಜಿ ಇದೆ ಅಂತ ಹೇಳ್ತಿರಲ್ಲ, ಏನ್ ಕಾಳಜಿ ಇದೆ ರೈತರ ಪರ? ಈಗ ಇದು ವಿದ್ಯುತ್ ಕಟ್ ಮಾಡ್ತಾ ಇದಾರೆ, ಅಲ್ಲಿ ಎಷ್ಟು ಜನ, ಅಲ್ಲಿ ರೈತರಲ್ಲಿ ಎಷ್ಟು ಜನ ಗುಳೆ ಹೋಗ್ತಾ ಇದಾರೆ, ಅಥವಾ ಅಲ್ಲಿ ಕರೆಂಟ್ ಗಳಿಲ್ಲದೆ ಅಲ್ಲಿ ಏನು ಪ್ರಾಣಿಗಳೆಲ್ಲ ಎಷ್ಟು ಹಿಂಸೆ ಅನುಭವಿಸ್ತಾ ಇದಾರೆ, ಇಡೀ ರಾಜ್ಯದ ಜನತೆ ನೋಡ್ತಾ ಇದಾರೆ. ನೋಡಿ, ಇವರಿಗೆ 35 ವರ್ಷದ ಮೇಲೆ, 3 ದಶಕದ ಮೇಲೆ ಈ ಒಂದು ಮ್ಯಾಂಡೇಟ್ ಕೊಟ್ಟಿದ್ದಾರೆ. ರಾಜ್ಯದ ಜನತೆಗೆ ಏನ್ ಮಾಡ್ತಾ ಇದ್ದಾರೆ? ನಾನು ಕೇಳ್ತಾ ಇರೋದು, ನೀವು ಮಾನ್ಯ ಯಡಿಯೂರಪ್ಪನವರು ಮಾಡಿದ್ದಾರೆ ಅಂತ ಹೇಳಕ್ಕೆ ಇಲ್ಲ ಅಂತ ಹೇಳ್ತೀರಾ, ಸಿದ್ದರಾಮಯ್ಯನವರು ಏನ್ ಮಾಡ್ತಾ ಇದ್ದಾರೆ? ಯಡಿಯೂರಪ್ಪನವರು ಮಾಡಿಲ್ಲ ಅಂತ ನಾನು ಹೇಳ್ತಿಲ್ಲ. ಯಡಿಯೂರಪ್ಪನವರು ಉದಾಹರಣೆ ನಾನು ಉದಾಹರಣೆ ಕೊಡ್ತೀನಿ. ಒಬ್ಬರೇ ರಾಜ್ಯ ಎಲ್ಲ ಸುತ್ತಾಡಿ 5 ಲಕ್ಷ ಪರಿಹಾರ ಅದು ವಿಶೇಷ ಅಲ್ಲ. ಗವರ್ಮೆಂಟ್ ಶುಡ್ ಫಂಕ್ಷನ್. ಒಬ್ರು ಇರ್ತಾರೆ, 25 ಜನ ಇರ್ತಾರೆ, ನಮ್ಗೆ ರಾಜ್ಯದ ಜನ ಬರ ನಡೀತಾ ಇದೆ. ಸರ್ಕಾರದ ಉಡಾಳತನವನ್ನು ಪ್ರದರ್ಶಿಸ್ತಾ ಇದೆ. ಈಗ ಉಡಾಳತನವನ್ನು ಪ್ರದರ್ಶಿಸ್ತಾ ಇದೆ. ಯಾವ ಸ್ವರೂಪದಲ್ಲಿ ಉಡಾಳತನವನ್ನು ಸರ್ಕಾರ ಪ್ರದರ್ಶಿಸ್ತಿದೆ ಅಂತ ಹೇಳಿ. ಮುಂಗಾರು ಮಳೆ ಕೊರತೆ ಆಯಿತು. ಹವಾಮಾನ ಇಲಾಖೆ ಮೇ ಜೂನ್ನಲ್ಲೇ ಒಂದು ಪ್ರಿಡಿಕ್ಟ್ ಮಾಡಿತ್ತು, ಅಂದರೆ ಈ ಸಲ ಮಳೆ ಕೊರತೆ ಆಗುತ್ತೆ ಅಂತ ಹೇಳಿ. ಸರ್ಕಾರ ಮೇ ತಿಂಗಳು 2ನೇ ವಾರದಲ್ಲಿ ರಿಸಲ್ಟ್ ಬಂತು, ಮೇ 12. ನಂತರ 20ನೇ ತಾರೀಕು ನಂತರ ರಚನೆ ಆಯಿತು ಕ್ಯಾಬಿನೆಟ್ ಎಲ್ಲನೂ. ಈಗ ಬರ ಘೋಷಣೆ ಮೊದಲನೇದಾಗಿ 116 ತಾಲೂಕುಗಳು ಘೋಷಣೆ ಮಾಡಿದ್ರು. ಅಲ್ಲ, ಟೋಟಲ್ 216. ಮೊದಲನೇದಾಗಿ ಯಾವತ್ತು ಅದು ಮಾಡಿದ್ದು ಅಂದ್ರೆ ಸೆಪ್ಟೆಂಬರ್ 4ನೇ ತಾರೀಕು. ಹೌದು, ಅಂದ್ರೆ ಸೆಪ್ಟೆಂಬರ್ 4. ಇಲ್ಲಿಗೆ 2 ತಿಂಗಳು ಕಳೆದಿದೆ. ಮೊದಲನೇದಾಗಿ ಬರ ಘೋಷಣೆ ತಾಲೂಕುಗಳು ಘೋಷಣೆ ಮಾಡಿ ಈಗ 216 ಬಂದು 216 ಪ್ಲಸ್ 7 223 ಬಂದು ನಿಂತಿದೆ 236 ತಾಲೂಕುಗಳಲ್ಲಿ. ಇವತ್ತವರೆಗೂ ನಮ್ಮ ರಾಜ್ಯ ಸರ್ಕಾರ ಇದಕ್ಕೆ ಏನು ಮಾಡಿದೆ? ಬೆಳೆ ಹಾನಿಗಿರ್ಬೋದು, ಇಲ್ಲ ಅಂದರೆ ಈಗ ಏನು ಬರ ಕಾಡ್ತಾ ಇದೆ, ಏನು ರಾಜ್ಯ ಸರ್ಕಾರದಿಂದ ಏನು ಪ್ರಯತ್ನ ಪಟ್ಟಿದ್ದಾರೆ? ಇತ್ತೀಚೆಗೆ ಒಂದು 4-5 ದಿನ ಹಿಂದೆ ಕೇವಲ 324 ಕೋಟಿ ರಿಲೀಸ್ ಮಾಡಿದ್ದಾರೆ. ಅದು ಏನು, ಒಂದೊಂದು ಜಿಲ್ಲೆಗೆ ಸುಮಾರು 10 ಕೋಟಿ ಥರ ಎಲ್ಲ DC ಅಕೌಂಟ್ಗೆ ಹೋಗಿದೆ ಅನಿಸುತ್ತೆ. ಅಂದರೆ SDRF ಇದಕ್ಕೆ ಹೋಗಿದೆ. ಕೇವಲ ಈಗ ನಮಗೆ 45.55 ಲಕ್ಷ ಹೆಕ್ಟೇರು ಬೆಳೆ ಹಾನಿ ಆಗಿದೆ ಅಂತ ರಾಜ್ಯ ಸರ್ಕಾರದ ವರದಿಯಲ್ಲಿದೆ. ಹೌದು, ರಿಲೀಸ್ ಆಗಿರೋದು 324 ಕೋಟಿ. ಒಂದು ಎಕರೆಗೆ ನೋಡೋದಿಕ್ಕೆ ಹೋದ್ರೆ ಕೇವಲ 200 ಚಿಲ್ಲರೆ 289 ರೂಪಾಯಿನೂ ಬರೋಲ್ಲ ಒಂದು ಎಕರೆಗೆ. ಈಗಾಗಲೇ ಕೇಂದ್ರ ಸರ್ಕಾರದಿಂದ 6,000 ರೂಪಾಯಿ ಒಂದು ಎಕರೆಗೆ ಕೊಡ್ತಾ ಇದ್ದಾರೆ ಎಲ್ಲರಿಗೂ. ಅದು ಬರ ಪರಿಹಾರ ಅಂತ ಅಲ್ಲ, ಕಾಮನ್ ಆಗಿ. ಮೊದಲು ರಾಜ್ಯದಿಂದನೂ 4,000 ಆಯಿತು, 10,000 ಹೋಗ್ತಿತ್ತು. ರಾಜ್ಯದಿಂದ 4,000 ಕೊಡ್ತಾ ಇಲ್ಲ, ಈಗ ಕೇವಲ 10,000 ರೂಪಾಯಿ ಮಾತ್ರ ರೈತರಿಗೆ ಹೋಗ್ತಾ ಇದೆ. ಕಿಸಾನ್ ಸಮ್ಮಾನ್ ಹೇಳ್ತೀವಿ. ಹೌದು, ಕಿಸಾನ್ ಸಮ್ಮಾನ್. ಬರ ಪರಿಹಾರಕ್ಕೂ ಹೆಂಗೆ ನೀವು ಕಂಪೇರ್ ಮಾಡ್ತೀರಿ? ರಾಜ್ಯದಲ್ಲಿ ಮಳೆ ಬಂದ್ರು 6,000 ರೂಪಾಯಿ ಕೇಂದ್ರ ಸರ್ಕಾರ ಕೊಡ್ತಾರೆ. ನೀವು ಕೇಂದ್ರ ಸರ್ಕಾರಕ್ಕೆ ಯಾಕೆ ಅವಮಾನ ಮಾಡ್ತೀರಿ ಈ ರೀತಿ? ಅದು ಬರ ಪರಿಹಾರ. ಒಂದು ನಿಮಿಷ ವೀರಣ್ಣ ಅವರೇ, ಯಾಕೆ ನೋಡಿ, ಕೇಂದ್ರ ಸರ್ಕಾರ ನೀವು ಅವಮಾನ ಮಾಡಬೇಡಿ, ಅವಮಾನ ಮಾಡಬೇಡಿ. ನಾನು ಅವಮಾನ ಮಾಡ್ತಿಲ್ಲ. ಕೇಂದ್ರ ಸರ್ಕಾರ ಕೊಡ್ತಾ ಇರುವಂತ ದುಡ್ಡನ್ನ ನೀವು ಇನ್ಯಾವುದಕ್ಕೂ ಹೇಳ್ತೀರಿ. ಸರ್ಕಾರವನ್ನ ನೀವು ಕಿವಿ ಹಿಂಡೋದು ಬದಲಿಗೆ ಬೇರೆ ಯಾವ್ದೋ ಹೇಳ್ತೀರಿ. ನಿಮ್ಮನ್ನ ನೀವು ಹೊಗಳ್ಕೊಳ್ತೀರಿ. ಹಣ ಇಲ್ವಾ? ಎಕ್ಸಾಕ್ಟ್ಲಿ. ಯಾಕಂದ್ರೆ ಕೇಂದ್ರ ಸರ್ಕಾರ ಇಲ್ಲಿ ಬೊಟ್ಟು ಮಾಡ್ತಾ ಇರುವಂತ ಕೇಂದ್ರ ಸರ್ಕಾರದಿಂದ ಬರಲಿಲ್ಲ, ರಾಜ್ಯ ಸರ್ಕಾರ ಕೇಳ್ತಿದೆ, ಕೇಂದ್ರ ಸರ್ಕಾರ ಬಂದಿಲ್ಲ, ಕೇಂದ್ರ ಸರ್ಕಾರ ಬಂದಿಲ್ಲ. ರಾಜ್ಯ ಸರ್ಕಾರ ಏನು ಮಾಡ್ತಾ ಇದೆ? ಕೇವಲ 300 ಚಿಲ್ಲರೆ ಕೋಟಿಯನ್ನ ಕೊಟ್ಟು ಘೋಷಣೆಯನ್ನ ಮಾಡಿ ನಿಜಕ್ಕೂ ರೈತರ ಪರವಾಗಿ ರಾಜ್ಯ ಸರ್ಕಾರ ನಿಂತಿದ್ಯಾ?
ಯಾವ ಸ್ವರೂಪದಲ್ಲಿ ನಿಂತಿದೆ ರಾಜ್ಯ ಸರ್ಕಾರ ಅನ್ನೋದ್ರ ಬಗ್ಗೆ ಕೂಡ ಮಾತಾಡೋಣ. ಚಿಕ್ಕ ಬ್ರೇಕ್ ನಂತರ ಬ್ರೇಕಂತರ ಮತ್ತೊಮ್ಮೆ ಸ್ವಾಗತ. ನಾನು ನಾಗರಾಜ್ ಯಾದವ್ ಅವ್ರ ಜೊತೆ ಮಾತಾಡ್ತೀನಿ. ಅದಕ್ಕಿಂತ ಮುಂಚಿತವಾಗಿ ನಾನು ಶಿವಕುಮಾರ್ ಅವರ ಹತ್ರದಿಂದ ಕೆಲವೊಂದು ಡೀಟೇಲ್ಸ್ ಅನ್ನು ತೆಗೆದುಕೊಡ್ತೀನಿ. ಶಿವಕುಮಾರ್ ಅವರೇ, ತಮ್ಮ ಪ್ರಕಾರ ಇಲ್ಲಿ ಒಂದು ಆಡಳಿತ ಪಕ್ಷದ ಜವಾಬ್ದಾರಿ, ಬರ ಬಂದಾಗ ಆಡಳಿತ ಪಕ್ಷದ ಜವಾಬ್ದಾರಿ ಸಹಜವಾಗಿಯೇ ದುಡಿದಿರುತ್ತೆ, ಅದರಲ್ಲಿ ಯಾವುದೇ ಅನುಮಾನಗಳಿಲ್ಲ. ಪ್ರತಿಪಕ್ಷಗಳವರು ಕೂಡ ಅವರದೇ ಜವಾಬ್ದಾರಿಗಳಿದ್ದಾವೆ ರಾಜ್ಯದಲ್ಲಿ ಇರುವಂತಹ ವಿಷಯಗಳನ್ನು. ಯಾಕಂದ್ರೆ ಸರ್ಕಾರದ ವೈಫಲ್ಯವನ್ನ ಜನರಿಗೆ ತಲುಪಿಸುವಂಥದ್ದು ಕೂಡ ಸರ್ಕಾರ ಕೆಲಸ ಮಾಡಿಸುವಂತೆ ಮಾಡುವಂಥ ಒಂದು ದೊಡ್ಡ ಪ್ರಯತ್ನದ ಒಂದು ಭಾಗ ಆಗಿರುತ್ತೆ. ಆ ವಿಚಾರದಲ್ಲಿ ಕಡೆಗೂ ಬಿಜೆಪಿಯವರು ಹೋಗಿದ್ದಾರೆ, JDS ನವರು ಕೂಡ ಹೋಗ್ತೀವಿ ಅಂತ ಹೇಳ್ಕೊಂಡು ಯಾತ್ರೆಗೆ ಒಂದು ಹೆಸರನ್ನೆಲ್ಲ ಇಟ್ಕೊಂಡಿದ್ದಾರೆ. ರೈತ ಸಾಂತ್ವನ ಯಾತ್ರೆಯನ್ನೆಲ್ಲ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅವರು ಯಾತ್ರೆಯನ್ನು ಹೋಗ್ಲಿ. ಜುಲೈ ತಿಂಗಳಲ್ಲೇನೆ, ಆಗಸ್ಟ್ ತಿಂಗಳಲ್ಲೇನೆ ಸರ್ಕಾರ ಬರ ಇದೆ ಅನ್ನೋದನ್ನು ಹೇಳ್ತು. ಸೆಪ್ಟೆಂಬರ್ ನಂತರ ಬರದ ತಾಲೂಕುಗಳನ್ನು ಘೋಷಣೆ ಮಾಡ್ತು. ಕೇಂದ್ರದ ನಿಯಮಾವಳಿಗಳ ಪ್ರಕಾರವಾಗಿ ನಾವು ಇದನ್ನೆಲ್ಲ ಮಾಡ್ತಾ ಇದ್ದೀವಿ ಅಂತ ಹೇಳ್ಕೊಂಡು ಇವತ್ತು ಕಂತಿನಲ್ಲಿ 220 ದಾಟಿದೆ ಈಗ ತಾಲೂಕುಗಳ ಸಂಖ್ಯೆ, ಬರಪೀಡಿತ ತಾಲೂಕುಗಳ ಸಂಖ್ಯೆ. ಎಷ್ಟರ ಮಟ್ಟಿಗೆ ಸರ್ಕಾರ ಆಕ್ಟಿವ್ ಆಗಿ ಈ ವಿಚಾರಗಳಲ್ಲಿ ಬರ ಪರಿಹಾರದ ಕಡೆಗೆ, ನಿಜಕ್ಕೂ ನಮ್ಮ ಹಳ್ಳಿ ಭಾಗದಲ್ಲಿರುವಂತಹ ರೈತರ ಕಡೆಗೆ ಯೋಚನೆಯನ್ನು ಮಾಡಿದೆ ಅಂತ ತಮ್ಗನ್ನಿಸ್ತಿದೆ? ನೋಡಿ, ಇವತ್ತು ಕರ್ನಾಟಕದಲ್ಲಿ ಇನ್ನೆಂದೂ ಕಾಣದಂತ ಒಂದು ಬರ ಇರೋದಂತೂ ಯಾರೂ ತಳ್ಳಕ್ಕಾಗೋದಿಲ್ಲ. ಆದ್ರೆ ಸರ್ಕಾರದ ಒಂದು 2.5 ತಿಂಗಳಿಂದ ಅದನ್ನ ಅನೌನ್ಸ್ ಮಾಡಿದ್ಮೇಲೆ ಸರ್ಕಾರ ಯಾವ ಪ್ರಮಾಣದಲ್ಲಿ ಅದರ ರಾಜಕೀಯ ಇಚ್ಛಾಶಕ್ತಿ ತೋರಿಸ್ಬೇಕಾಗಿತ್ತು ಆ ಪ್ರಮಾಣದಲ್ಲಿ ತೋರ್ಸಕ್ ಆಗ್ಲಿಲ್ಲ. ಯಾಕೆ ಅಂತಂದ್ರೆ ಇವರು ಒಂದು ಹಸಿರು ಬರನ ಅಧ್ಯಯನ ಮಾಡಿ 30% ಮಾತ್ರ ಹಸಿರು ಬರನ ಅಧ್ಯಯನ ಮಾಡ್ಬಿಟ್ಟು ಇವರು ರಿಪೋರ್ಟ್ ತಗೊಂಡು ಕಳ್ಸಿದ್ರು. ಆದ್ರೆ ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಇಲ್ಲಿ ಜಿಲ್ಲೆಗಳಿಗೆ ಭೇಟಿ ಮಾಡಿ ಒಣ ಬರನೂ ಇವತ್ತು ಲೆಕ್ಕ ಹಾಕೊಬೇಕಾಗಿತ್ತ. ಒಣ ಬರ ಅಂದ್ರೆ ಯಾರು ಬಿತ್ತನೆ ಹಾಕಿ ಬಿತ್ತನೆ ಬರ್ಲಿಲ್ಲ ಅವರಿಂದ ಹಿಡಿದು ಇವತ್ತು ಬಹಳಷ್ಟು ಕಡೆ, ಇವತ್ತು ಎಕ್ಸಾಂಪಲ್ ಇವಾಗ ಒಂದು ತಲಕಾಡು ಅಂತಿದೆ, ಅದು ಕಾವೇರಿ ನದಿ ಪಾತ್ರದಲ್ಲಿರುವಂತ ಒಂದು ಜಾಗ. ಅಲ್ಲಿ ಭತ್ತನೇ ಬೆಳೆದಿದೆ, ಹಂಗೆ ಭೂಮಿನ ಬಿಟ್ಬಿಟ್ಟಿದ್ದಾರೆ. ಯಾಕೆಂತ ನೀರ್ ಸಿಗೋದಿಲ್ಲ ಅಂತ. ಅವ್ರಿಗೆ ಯಾವ ತರದ ಒಂದು ಪರಿಹಾರ ಕೊಡಬೇಕು ಅನ್ನೋದ್ರ ಬಗ್ಗೆ ಅವ್ರು ಮಾಡ್ಬೇಕಾಗಿತ್ತು. ಅಂದ್ರೆ ಸರ್ಕಾರದ ಒಂದೇ ಜವಾಬ್ದಾರಿ, ನೀವ್ ಹೇಳ್ದಂಗೆ ಸರ್ಕಾರದ ಬಹಳ ದೊಡ್ಡ ಜವಾಬ್ದಾರಿ ಇದೆ, ಇಲ್ಲ ಅಂತಲ್ಲ. ಅಟ್ ದಿ ಸೇಮ್ ಟೈಮ್ ಆಪೋಸಿಷನ್ ಅಷ್ಟೇ ಜವಾಬ್ದಾರಿ ಇರ್ಬೇಕಾಗಿತ್ತು. ಈ ಬಿಜೆಪಿಯವರು ಈಗ ಬಂದು ಯಾವ್ದೋ ಒಂದು ಹಳ್ಳಿಯಲ್ಲಿ ಬಂದು ಯಾರನ್ನೋ ಒಬ್ಬ ರೈತರನ್ನ ಮಾತಾಡ್ತಿ ಒಂದು ವರದಿ ತಗೊಳೋ ಬದಲು ಇವರೇ ಸಮಗ್ರವಾದಂತ ಅಂತ ಸೀರಿಯಸ್ನೆಸ್ ಇದ್ದಿದ್ರೆ ಅವರು ಸರ್ಕಾರದ ಜೊತೆ ಅವ್ರಿಗೆ ಏನು ರಿಫ್ಲೆಕ್ಟ್ ಮಾಡ್ಬೇಕಾಗಿದ್ರೆ ಅವರು ಒಂದು ತಂಡವಾಗಿ ಬಂದು, JDS ನವರು ಒಂದು ತಂಡವಾಗಿ ಬಂದು ಇಷ್ಟೊತ್ತಿಗೆ ಇವರೆಲ್ಲಾ ಡಾಕ್ಯುಮೆಂಟ್ಸ್ ನ ಕಲೆಕ್ಟ್ ಮಾಡಿ, ಎಲ್ಲಾ ರಿಪೋರ್ಟ್ಸ್ ನ ಕಲೆಕ್ಟ್ ಮಾಡಿ ಇವತ್ತು ಸರ್ಕಾರದ ಮುಂದೆ ಇಡಬೇಕಾಗಿತ್ತು. ಅಂದ್ರೆ ಇಲ್ಲಿ ರಾಜಕೀಯನ ಇಟ್ಕೊಳೋದ್ ಬದಲು, ಇವರ ಒಂದು ಈಗೋನ ಇಟ್ಕೊಳೋ ಬದಲು ಸರ್ಕಾರದ ಜೊತೆ ಸರ್ಕಾರನೂ ಅವ್ರನ್ನ ವಿಶ್ವಾಸ ತಗೊಳ್ಬೇಕಾಗಿತ್ತು, ಸರ್ಕಾರದ ಜೊತೆ ಇವರು ಇರ್ಬೇಕಾಗಿತ್ತು. ಆಮೇಲೆ ಅಪೋಸಿಷನ್ ಪಾರ್ಟಿಯವರು, ರೂಲಿಂಗ್ ಪಾರ್ಟಿಯವರು ಎಷ್ಟು ಕಡಿಮೆ ಕೊಟ್ಟಿದ್ದಾರೆ ದುಡ್ಡು ಅಂತ ಇವತ್ತು ಅಪಾದನೆ ಮಾಡ್ತಾ ಇದ್ದಾರೆ. ಅಷ್ಟೇ ದೊಡ್ಡ ಜವಾಬ್ದಾರಿ ನಾವು NDRF ಫಂಡ್ಸ್ ನ ತಗೊಳುವಂತ ಒಂದು ಜವಾಬ್ದಾರಿ ಇತ್ತು. ನೀವು 2021 ಮತ್ತೆ 22 ಇದನ್ನ ತಗೊಂಡ್ ನೋಡಿದ್ರೆ ಹೈಯೆಸ್ಟ್ ಗುಜರಾತ್ ಸಿಕ್ಕಿದೆ, ಮಧ್ಯಪ್ರದೇಶಕ್ಕೆ ಸಿಕ್ಕಿದೆ, ಹಂಗಾಗಿ ಮತ್ತೆ ಅಸ್ಸಾಂಗೆ ಸಿಕ್ಕಿದೆ. ಈ ತರದ ಒಂದು ಫಂಡ್ ನೋಡಿದ್ರೆ ನಮ್ಗೆ ಬರೀ 600 ಕೋಟಿ ರೂಪಾಯಿ ಸಿಕ್ಕಿದೆ ಇದು NDRF ಫಂಡ್. ಇಂಥ ವಿಚಾರಗಳನ್ನ ತಗೊಂಡು ನಾವು ತಮಿಳುನಾಡು ಸರ್ಕಾರದಿಂದ ನಾವು ಕಲಿಬೇಕಾಗಿದೆ. ಅಲ್ಲಿ AIDMK ಇರ್ಬೋದು, ಇಲ್ಲ DMK ಇರ್ಬೋದು. ಒಂದು ಸರ್ಕಾರದ ವಿಚಾರ ಬಂದಾಗ, ನೀರಿನ ವಿಚಾರ ಬಂದಾಗ, ಇಲ್ಲಾಂದ್ರೆ ರಿಲೀಫ್ ವಿಚಾರ ಬಂದಾಗ ಅವರೆಲ್ಲ ಒಂದಾಗಿ ಇವತ್ತು ಒತ್ತಡ ಏರಿ ಇವತ್ತು ಗ್ರಾಂಟ್ಸ್ ತಗೊಳ್ಳುವಂತ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ನೀರು ತಮಿಳುನಾಡಿಗೆ ಹೋದಾಗ ನಿಮ್ಗೆ ಗೊತ್ತಾಗಿಲ್ವಾ ಸರ್? ಇಲ್ಲಿಯ ರೈತರ ನೀರು ತಮಿಳುನಾಡಿಗೆ ಹೋದಾಗ ನೀವು ಗೊತ್ತಾಗಿಲ್ಲ? ಅಥವಾ ಇವರ ಮೈತ್ರಿಕೂಟಕ್ಕೋಸ್ಕರ, ಅವರ INDA ಮೈತ್ರಿಕೂಟಕ್ಕೋಸ್ಕರ, ಸ್ಟಾಲಿನ್ ನ ಒಲಿಸ್ಕೊಳ್ಳೋಕ್ಕೋಸ್ಕರ ಇಲ್ಲಿಯ ನೀರು ತಮಿಳುನಾಡಿಗೆ ಬಿಟ್ಟಾಗ ನಿಮ್ಗೆ ಯಾಕೆ ಸರ್ ಮಾತಾಡಿಲ್ಲ? ಒಂದು ನಿಮಿಷ ಕಾಂತಿ ಶೆಟ್ಟಿ, ಪೊಲಿಟಿಕಲ್ ತಮಿಳುನಾಡಿಂದ ಕಲಿಬೇಕು ಅಂದ್ರಲ್ಲ ಸರ್, ನೀವು ಕೂಡ ಕಲಿಬೇಕಾಗಿದೆ ಅಂತ. ಬಿಜೆಪಿ ಅವರು ಕೂಡ ಕಲಿಬೇಕಾಗಿದೆ, ಕಾಂಗ್ರೆಸ್ ಅವರು ಕಲಿಬೇಕಾಗಿದೆ. ನೀವು ಕಲಿಯದೆ ಹೋದ್ರೆ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇದೆ ಅಂತ. ಶಿವಕುಮಾರ್ ಅವರು ಜಸ್ಟ್ ನಾನು ಮಾತಾಡ್ತೀನಿ, ಶಿವಕುಮಾರ್ ಅವರು ಜಸ್ಟ್ ಮಾತಾಡ್ತೀನಿ ನಾನು. ಒಂದು ನಾಗರಾಜ್ ಯಾದವ್ ಅವರೇ, ಕ್ವಿಕ್ ಆಗಿ ನಿಮ್ಮ ಹತ್ರ ಮತ್ತೆ ನಾನು ಡೀಟೇಲ್ ಆಗಿ ನಾನು ನಿಮ್ಮ ಹತ್ರ ಮತ್ತೆ ಮಾತಾಡ್ತೀನಿ. 17,901 ಕೋಟಿ ರೂಪಾಯಿ ಪರಿಹಾರವನ್ನು ಕೊಡಬೇಕು ಅಂತೇಳಿ ಮೊದಲ ಕಂತಿನಲ್ಲಿ ನೀವು ಕೇಂದ್ರ ಸರ್ಕಾರ ನಮ್ಗೆ ಅರ್ಧದಷ್ಟಾದರೂ ಕೊಡಿ ಅಂತ ಕೇಳ್ತಾ ಇದ್ದೀರಿ. ನಿಜಕ್ಕೂ ರಾಜ್ಯದಲ್ಲಿ ಎಷ್ಟು ನಷ್ಟ ಆಗಿದೆ ಅನ್ನೋದ್ರ ಬಗ್ಗೆ ಸರ್ಕಾರಕ್ಕಾದ್ರೂ ಅಂದಾಜು ಇದೆಯಾ? ಸ್ಪಷ್ಟವಾಗಿ ಅಧ್ಯಯನ ನಡೆಸಿದ್ರ? ಕೇವಲ ಹಸಿರು ಬರ ಅಂತ ಮಾತ್ರ ಹೇಳ್ತಾ ಇದ್ದೀರಿ? ಇಲ್ಲ, ಈಗ ಒಂದು ಕೆಲಸ ಮಾಡೋಣ. BJP ವಕ್ತಾರರು ಮಾತಾಡ್ತಾ ಹೇಳ್ತಾ ಇದ್ರು, ಬಟ್ ಶಿವಕುಮಾರ್ ಅವ್ರ ಮಾತನ್ನ ಒಪ್ತೇನೆ. ಯಾಕಂದರೆ ಬರ ವಿಚಾರ ಬಂದಾಗ ನಾಡು ನುಡಿ ಜಲ ವಿಚಾರ ಬಂದು ನಾವೆಲ್ಲರೂ ಒಟ್ಟಿಗೆ ಕೆಲಸ ಮಾಡಬೇಕಂತ ಎರಡು ಮಾತು ಇಲ್ಲವೇ ಇಲ್ಲ.
ಯಾಕಂದ್ರೆ ರಾಜಕಾರಣ ಮಾಡೋದು ಅದರ ಅರ್ಥ ನಿಮ್ಮ ಜವಾಬ್ದಾರಿಯಿಂದ ನೀವು ಇಲ್ಲ ನಾವು ನಮ್ಮ ಜವಾಬ್ದಾರಿ ನೋಡಿ, ನಮ್ಮ ಜವಾಬ್ದಾರಿ ನೀವು ಖಾಲಿ ಕೂತಿದ್ರೆ ನಮ್ಮ ಜವಾಬ್ದಾರಿನೂ ಮಾಡ್ತೇವೆ. ಅಪೋಸಿಷನ್ ಅವರು ತನ್ನ ಸಲಹೆ ಸೂಚನೆಗಳನ್ನು ಕೊಡಬೇಕಿಂತ ಸಂದರ್ಭದಲ್ಲಿ ರಾಜಕೀಯದ ಆಟಗಳು ನಡೆಯೋದಿಲ್ಲ ಅಂತಕ್ಕಂಥದ್ದು ಮಾತ್ರ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಯಾಕಂದರೆ ರಾಜ್ಯದ ಹಿತದೃಷ್ಟಿಯಿಂದ ಬರಗಾಲದಲ್ಲಿ ಎಲ್ಲರೂ ಒಟ್ಟಿಗೆ ಒಂದೇ ಧ್ವನಿಯಲ್ಲಿ ಮಾತಾಡೋದಕ್ಕೆ ಮಾತ್ರ ಕೇಂದ್ರ ಸರ್ಕಾರ ನಿಮ್ಮ ಕಡೆ ನೋಡೋದು ಅಂತಕ್ಕಂಥದ್ದು ನನ್ನ ಆಶೆ ಆಗಿತ್ತು. ಇವತ್ತು ಬಂದಿರತಕ್ಕಂಥ ವಿಚಾರ ಬಂದಾಗ ಕೇಂದ್ರ ಸರ್ಕಾರಕ್ಕೆ ಯಾವ ಲೆಕ್ಕದಲ್ಲಿ ದುಡ್ಡು ಕೊಡಬೇಕು ಅಂತ ಹೇಳಿದ್ರು. ನಾನು ಹೇಳ್ತಾ ಇದ್ದೀನಿ, ಕೇಂದ್ರ ಸರ್ಕಾರದಿಂದ ಬಂದಂತಹ ಕೇಂದ್ರದ ಬರ ಅಧ್ಯಯನ ನಿಯೋಗ ಬಂದು ರಾಜ್ಯದಲ್ಲಿ ಹಲವಾರು ಕಡೆ ನಮ್ಮ ಅಧಿಕಾರಿಗಳ ಜೊತೆಲಿ ಹೋಗಿ ನೋಡಿ ಬಂದಿರೋದು ಸತ್ಯನೋ ಇಲ್ವೋ, ಅವ್ರು ಅನಲೈಸ್ ಮಾಡಿರೋ ಸತ್ಯನೇ ಇಲ್ವೋ, ನಾವು ಅವರಿಗೆಲ್ಲ ಮಾಹಿತಿ ಕೊಟ್ಟಿರೋದು ನಿಜಾನ ಇಲ್ವೋ, ನಾವು ತಗೊಂಡೋಗಿ ಸಬ್ಮಿಟ್ ಮಾಡೋದು ಒಂದು ಕಡೆ ಇರಲಿ, ಅವ್ರಿಗೆ ನಾವು ಕೊಟ್ಟಿರ್ತಕ್ಕಂಥದ್ದು ಬಂದು ವಿಧಾನಸೌಧದಲ್ಲೂ ಮೀಟಿಂಗ್ ಮಾಡಿದ್ದಾರೆ ಚೀಫ್ ಸೆಕ್ರೆಟರಿ ನೇತೃತ್ವದಲ್ಲಿ, ಮತ್ತು ಹಲವಾರು ಕಡೆ ಹೋಗಿ ಸುತ್ತಾಡಿ ಅವ್ರ ರಿಪೋರ್ಟ್ನ ರೆಡಿ ಮಾಡ್ಕೊಂಡು ಕೇಂದ್ರ ಸರ್ಕಾರ ಕೊಟ್ಟಾಗ ನಾನು ಕೇಳ್ತಾ ಇದ್ದೀನಿ, ಮೊದಲು ನಮ್ಮ ಜವಾಬ್ದಾರಿನೂ ಮಾಡ್ತೇನೆ. ಈಗ ಯಾವ ಕಾರಣಕ್ಕೂ ಹೆಂಗೆ ಕೊಡಬೇಕು ಅಂತ ಕೇಳಿದ್ರಲ್ಲ, ಆ ವರದಿ ಆಧಾರದ ಮೇಲೆ ಆದ್ರೂ ಕರ್ನಾಟಕಕ್ಕೆ ಮಲತಾಯಿ ಧೋರಣೆ ಮಾಡಿದರೆ ಕೇಂದ್ರ ಸರ್ಕಾರ ತನ್ನ ಜವಾಬ್ದಾರಿಯಿಂದ ನಡ್ಕೋಬೇಕಾಗಿತ್ತು. ಕಾರಣ ಏನು ಅಂತಂದರೆ, ಕೇಂದ್ರಕ್ಕೆ ನಿಮ್ಮ ಋಣ ಜಾಸ್ತಿ ಇದೆ ಕರ್ನಾಟಕದ ಮೇಲೆ. ಯಾಕಂದ್ರೆ 25 ಜನ ಲೋಕಸಭಾ ಸದಸ್ಯರು ಗೆಲ್ಸಿದಾರಲ್ಲ, ಆ ಋಣ ನಿಮ್ಗೆ ಇಲ್ಲದೆ ಇರ್ತಕ್ಕಂಥ ದಯವಿಟ್ಟು ಮಾತಾಡ್ಬಿಡಿ. ನೆಕ್ಸ್ಟ್ ಕಂಟಿನ್ಯೂ ಮಾಡ್ಬೇಕು. ನಾಗರಾಜ್ ಅವರು ಮಾತಾಡ್ತೀನಿ ನಾನು ನಿಮ್ಮ ಜೊತೆಗೆ ಚರ್ಚೆ ನಾವು ಮುಂದುವರಿಸೋಣ. ಸಾಕಷ್ಟು ವಿಚಾರಗಳಿದ್ದಾವೆ. ಯಾವ ಸ್ವರೂಪದಲ್ಲಿ ಈಗಾಗಲೇ ಬರ ಅಧ್ಯಯನ ಮತ್ತು ಬರದಲ್ಲಿ ರಾಜಕೀಯದ ಫಸಲನ್ನು ಕೊಯ್ಯುವಂತ ಕೆಲಸ ನಡೀತಾ ಇದೆ ಅನ್ನೋದ್ರ ಬಗ್ಗೆಯೂ ಕೂಡ ಚರ್ಚೆನ ನಡೆಸೋಣ. ಚಿಕ್ಕ ಬ್ರೇಕ್ ನಂತರ ಬೇಕಂದ್ರೆ ಮತ್ತೊಮ್ಮೆ ಸ್ವಾಗತ. ನಾವು ಚರ್ಚೆಯನ್ನು ಮುಂದುವರಿಸೋಣ. ಯಾವ ಸ್ವರೂಪದಲ್ಲಿ ಇಲ್ಲಿ ಪರ ವಿರೋಧ ಇವುಗಳಲ್ಲಿ ಇದ್ದೇ ಇರ್ತವೆ. ನೀವು 25 ನಂಬರ್ ನೀವಿಲ್ವಾ ಅಂತ ಕೇಳಿದ್ರೆ, ನೀವು 135 ನಂಬರ್ ನೀವಿಲ್ವಾ ಅಂತ ಹೇಳಿ ಅವರು ಕೇಳ್ತಾರೆ. ಇದು ಸಾಮಾನ್ಯವಾದಂತಹ ನಂಬರ್ಗಳ ತುಲನೆ ನಡೀತಾ ಇರುತ್ತೆ. ಆದರೆ ರಾಜ್ಯದ ಜನಕ್ಕೆ ಬೇಕಿರುವಂಥದ್ದು ಪರಿಹಾರ. ಯಾವ ಸ್ವರೂಪದಲ್ಲಿ ದುಡ್ಡು ಕೊಡ್ತೀರಿ, ಯಾವ ಸ್ವರೂಪದಲ್ಲಿ ಬರದಲ್ಲಿ ಬಳಲ್ತಾ ಇರುವಂತಹ ಜನರಿಗೆ ಪರಿಹಾರವನ್ನು ಕೊಡ್ತೀರಿ ಅನ್ನುವಂಥದ್ದು ವಿಚಾರ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಸಣ್ಣ ವರದಿಯನ್ನು ನಿಮಗೆ ತೋರಿಸ್ತೀನಿ. ರಾಜ್ಯದ ಉದ್ದಗಲಕ್ಕೂ ಬರದ ಛಾಯೆ. ಅಲ್ಲಲ್ಲಿ ಮಳೆ ಬಿದ್ದಿದ್ದರೂ ಬೆಳೆ ಬಂದಿದ್ದರೂ ಕಾಳುಗಳು ಮಾತ್ರ ತೆನೆ ಕಟ್ಟಲೇ ಇಲ್ಲ. ಹೀಗಾಗಿ ಕೇಂದ್ರ ಅಧ್ಯಯನ ತಂಡದ ಮುಂದೆ ರಾಜ್ಯ ಸರ್ಕಾರ ಹಸಿರು ಬರ ಎಂಬ ವಾದ ಮಂಡನೆ ಮಾಡಿದೆ. ಬರದಿಂದ ಆಗಿರುವ ಅಂದಾಜು ಲೆಕ್ಕವನ್ನ ಸರ್ಕಾರ ಘೋಷಿಸಿದೆ. ತುರ್ತು ಪರಿಹಾರವಾಗಿ 324 ಕೋಟಿ ರಿಲೀಸ್ ಮಾಡಿದೆ. ರಾಜ್ಯದ 31 ಜಿಲ್ಲೆಗಳ 236 ತಾಲೂಕುಗಳ ಪೈಕಿ 216 ತಾಲೂಕುಗಳು ಬರಪೀಡಿತ ಎಂದು ಸರ್ಕಾರ ಘೋಷಣೆ ಮಾಡಿದೆ. ಖಾರಿಫ್ ಹಂಗಾಮು ಬೆಳೆ ನಾಶವಾಗಿದ್ದು 45.55 ಲಕ್ಷ ಹೆಕ್ಟೇರ್ ಕೃಷಿ ಮತ್ತು ತೋಟಗಾರಿಕೆ ಬೆಳೆ ನಾಶವಾಗಿದೆ. ಒಟ್ಟಾರೆ 33,770 ಕೋಟಿ ನಷ್ಟದ ಅಂದಾಜು ಮಾಡಲಾಗಿದೆ. 17,901 ಕೋಟಿ ರೂಪಾಯಿ ಪರಿಹಾರಕ್ಕೆ ಮನವಿ ಮಾಡಲಾಗಿದೆ. ಆದರೆ ಈವರೆಗೂ ಯಾವುದೇ ಅನುದಾನ ಬಂದಿಲ್ಲ. ಬದಲಾಗಿ ತುರ್ತು ಪರಿಹಾರವಾಗಿ ರಾಜ್ಯ ಸರ್ಕಾರವೇ 324 ಕೋಟಿ ಬಿಡುಗಡೆ ಮಾಡಿದೆ. ಈ ಮಧ್ಯೆ ಮೊನ್ನೆ ಬರ ಪರಿಹಾರದ ವರದಿ ನೀಡಲು ಕೃಷಿ ಸಚಿವ ಚಲುವರಾಯಸ್ವಾಮಿ ಹಾಗೂ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ದೆಹಲಿಗೆ ಭೇಟಿ ನೀಡಿದ್ದರು. ಕೇವಲ ಅಧಿಕಾರಿಗಳನ್ನ ಭೇಟಿಯಾಗಿ ಮನವಿ ಮಾಡಿ ಬಂದರು. ಹೀಗಾಗಿ ಯಡಿಯೂರಪ್ಪ, ಕುಮಾರಸ್ವಾಮಿ, ಸಿದ್ದರಾಮಯ್ಯ ಮಧ್ಯೆ ಮೋದಿ ಅಪಾಯಿಂಟ್ಮೆಂಟ್ ವಾರ್ ನಡೆಯುತ್ತಿದೆ. ಅಲ್ಲರೇ, ಈ ರಾಜ್ಯದ ಮುಖ್ಯಮಂತ್ರಿ ಇದು ಬೇಜವಾಬ್ದಾರಿ ಹೇಳಿಕೆ. ನಿಜಕ್ಕೂ ನೀವು ಪ್ರಾಮಾಣಿಕರಿದ್ದರೆ ಡೆಲ್ಲಿಗೆ ಹೋಗಿ 1-2 ದಿನ ಕುಂತ್ಕೊಂಡು ಪ್ರಧಾನಿಯವರನ್ನ ಭೇಟಿ ಮಾಡಿ ಸಮಸ್ಯೆಗಳನ್ನ ತಿಳಿಸುವಂತ ಪ್ರಯತ್ನ ಮಾಡದೇನೆ ಪ್ರಧಾನಿಗಳ ಬಗ್ಗೆನೇ ಹಗುರವಾಗಿ ಬೆಳಗ್ಗೆ ಎದ್ದು ಮಾತನಾಡ್ತಾ ಇದ್ದಾರೆ. ಯಾರು ಅವ್ರನ್ನ ಹತ್ರ ಸೇರಿಸ್ತಾರೆ? 25 ಜನ ಎಂಪಿಗಳಿದಾರಲ್ಲ, ಅದನ್ನ ಮಾಡ್ಲಿ, ಕೂತ್ಕೊಂಡು ಮಾಡಿಸ್ಲಿ. ನಮ್ಮ ಟೀಮ್ಗೆ, ನಮ್ಮ ಮಂತ್ರಿಗಳಿಗೆ ಅಲ್ಲಿ ಸಂಬಂಧಪಟ್ಟಂತ ಮಂತ್ರಿಗಳು ಸಮಯನೇ ಕೊಡಲಿಲ್ಲ ಭೇಟಿ ಮಾಡೋಕ್ಕೆ. ಡೆಲ್ಲಿಗೆ ಹೋದ್ರು ಕೂಡ ಒಬ್ಬ ಮುಖ್ಯಮಂತ್ರಿ ಇಂಥ ಒಂದು ಕ್ಲಿಷ್ಟಕರವಾದ ಪರಿಸ್ಥಿತಿ ಇದ್ದಾಗ ಕೇಂದ್ರ ಸರ್ಕಾರದ ಬಗ್ಗೆ ಇಷ್ಟು ಲಘುವಾಗಿ ಮಾತನಾಡೋದ್ರಿಂದ ಏನು ಸಾಧನೆಯನ್ನ ಮಾಡಲಿಕ್ಕೆ ಸಾಧ್ಯ? ಯಾವ ರೀತಿ ಕೇಂದ್ರ ಸರ್ಕಾರವನ್ನು ನೀವು ಕನ್ವಿನ್ಸ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ? ಕೇಂದ್ರ ತಂಡ ಅದು ಯಾರ ಅಧೀನದಲ್ಲಿರೋದು? ಮತ್ತೆ ಕೇಂದ್ರ ಸರ್ಕಾರ ಬೊಯ್ಯಿರಿ. ಅದಾಯ್ತಪ್ಪ, ಕೇಂದ್ರ ಸರ್ಕಾರ ಬೊಯ್ಯಪ್ಪ ಮರಯ, ಸರಿಯಾಗಿ ವೈಜ್ಞಾನಿಕವಾಗಿ ಮಾಡಿಲ್ಲ ನೀವು ಅಂತ ಬೊಯ್ಯಿ ಅವ್ರಿಗೆ. ಈ ಮಧ್ಯೆ ಪ್ರಧಾನಿ ಮೋದಿ ಭೇಟಿಗೆ ಅವಕಾಶ ಸಿಗದಿರುವ ವಿಚಾರವನ್ನೇ ಸಿಎಂ ವಿರುದ್ಧದ ಅಸ್ತ್ರ ಮಾಡಿಕೊಂಡಿವೆ ಪ್ರತಿಪಕ್ಷಗಳು. ಇದಕ್ಕೆ ಎಕ್ಸ್ನಲ್ಲಿ ಪೋಸ್ಟ್ ಹಾಕಿದ ಸಿಎಂ ಎಲ್ಲರಿಗೂ ಟಕ್ಕರ್ ಕೊಟ್ಟರು. ಒಕ್ಕೂಟ ವ್ಯವಸ್ಥೆಯಲ್ಲಿರುವ ಮುಖ್ಯಮಂತ್ರಿಗಳು ಪ್ರಧಾನಿಯ ಗುಲಾಮರಲ್ಲ. ಬಿಜೆಪಿ ತೊರೆದಿದ್ದ ಬಿಎಸ್ವೈ ಮೋದಿ, ಅಡ್ವಾಣಿಯಂತ ಹಿರಿಯರನ್ನ ಹೇಗೆ ಬೈದಾಡಿದ್ದಾರೆ ಅಂತ ರಾಜ್ಯದ ಜನ ನೋಡಿದ್ದಾರೆ. ಮೋದಿಯನ್ನ 3 ಹೊತ್ತು ಹಾಡಿ ಹೊಗಳಿದ್ರು ಬಿಎಸ್ವೈಗೆ ಒಂದು ಅಪಾಯಿಂಟ್ಮೆಂಟ್ ಕೊಡುತ್ತಿಲ್ಲ. ರಾಜಾಹುಲಿ ಎನ್ನಿಸಿಕೊಳ್ಳುವ ಬಿಎಸ್ವೈ ಮೋದಿ ಮುಂದೆ ಇಲಿಯಂತೆ ವರ್ತಿಸೋದು ಅವರ ವ್ಯಕ್ತಿತ್ವಕ್ಕೆ ಭೂಷಣವಲ್ಲ. ಆರ್ಎಸ್ಎಸ್ ಮೋದಿ ಬಗ್ಗೆ ಬೈದಾಡಿದ್ದ ಎಚ್ಡಿಕೆ ಕರೆಯಿಸಿ ಬೆನ್ನು ತಟ್ಟುತ್ತಾರೆ. ಕುಮಾರಸ್ವಾಮಿ ಹಿಂದೆ ಬೈದಾಡಿದ್ದು ಮೋದಿಗೆ ತಿಳಿದಿರಲಿಲ್ಲ. ನಿಮಗೆ ತೃಪ್ತಿ ಆಗುವಷ್ಟು ನಿಮ್ಮ ನಾಯಕರನ್ನ ಓಲೈಸಿ, ಬೇಕಿದ್ರೆ ಕಾಲು ಹಿಡೀರಿ.
ಅದರಿಂದಾದ್ರೂ ರಾಜ್ಯದ ಜನತೆಗೆ ನ್ಯಾಯ ಸಿಗಲಿ. ಹೀಗೆ ದಿನದಿನವೂ ರಾಜಕಾರಣವೇ ಮೇಲಾಗಿ ಬಿಟ್ಟರೆ ಸಮಸ್ಯೆಗಳಿಗೂ ಬರಕ್ಕೂ ಪರಿಹಾರ ಅನ್ನೋದು ಮರೀಚಿಕೆಯೇ ಸರಿ. ಬರದಿಂದ ಕಂಗೆಟ್ಟಿರುವ ಜನರ ಪ್ರಶ್ನೆ ಒಂದೇ, ಪರಿಹಾರ ಯಾವಾಗ? ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಎಸ್, ಜನ ಕೇಳ್ತಿರುವಂಥದ್ದು ಒಂದೇ ವಿಚಾರ, ಏನಂದ್ರೆ ಪರಿಹಾರ ಹೇಗೆ ಕೊಡ್ತೀರಿ, ಯಾವ ಸ್ವರೂಪದಲ್ಲಿ ಕೊಡಿಸ್ತೀರಿ? ಈಗ ಆಲ್ರೆಡಿ ಮುಂಗಾರು ಬೆಳೆ ನಾಶ ಆಗಿದೆ. ರಾಜ್ಯದಲ್ಲಿ ಈರುಳ್ಳಿ ಬೆಲೆಯನ್ನ ಕೇಳಿ ನೋಡಿದ್ರೆ ನಿಮಗೆ ಮಾರ್ಕೆಟ್ನಲ್ಲಿ ಹೋಗಿ ಖರೀದಿ ಮಾಡಿದಾಗ ಗೊತ್ತಾಗುತ್ತೆ ಯಾವ ಸ್ವರೂಪದಲ್ಲಿ ಬೆಲೆ ಏರಿಕೆ ಆಗ್ತಾ ಇದೆ ಅಂತೇಳಿ. ಯಾಕಂದ್ರೆ ಬರದ ಪರಿಣಾಮಗಳು ಇನ್ನೂ ಅರಗಿಸ್ಕೊಳ್ಳೋದಕ್ಕೆ ಕಷ್ಟದ ದಿನಗಳು ಮುಂದೆ ಇದ್ದಾವೆ. ಇದು ಕೇವಲ ರಾಜ್ಯ ಸರ್ಕಾರದ ಜವಾಬ್ದಾರಿನ, ಕೇಂದ್ರ ಸರ್ಕಾರದ ಜವಾಬ್ದಾರಿ ಎಷ್ಟಿದೆ? ಕೇಂದ್ರ ಸರ್ಕಾರದ ಮಾತ್ರ ಜವಾಬ್ದಾರಿನ, ರಾಜ್ಯ ಸರ್ಕಾರದ ಜವಾಬ್ದಾರಿ ಏನಿದೆ? ಈ ಪ್ರಶ್ನೆಗಳು ಕೂಡ ಇದ್ದಿರುವಂಥದ್ದು. ಕಾಂತಿ ಅವರೇ, ನೀವು ಮಾತಾಡ್ತೀನಿ ನಾಗರಾಜ್ ಅವರು, ಖಂಡಿತ ನಿಮ್ಮ ಹತ್ರ ಮತ್ತೆ ಮಾತಾಡ್ತೀನಿ, 100% ಮಾತಾಡ್ತೀನಿ. ಅವರೇ, ಯಾವ ಸ್ವರೂಪದಲ್ಲಿ ಕೇಂದ್ರದಿಂದ ಪರಿಹಾರವನ್ನು ಕೊಡಿಸುವಂತ ಪ್ರಯತ್ನದಲ್ಲಿ ನಿಮ್ಮ ಸಂಸದರಿಗೆ ಕರ್ನಾಟಕ ಪರಿಚಯ ಇದೆಯಾ ಇಲ್ವಾ? ಅವರು 25 ಜನರು, ಅವರು ಯಾವ ಸ್ವರೂಪದಲ್ಲಿ ರಾಜ್ಯದ ಪರವಾಗಿ ಕೇಂದ್ರದ ಮುಂದೆ ವಕಾಲತ್ತು ತೆಗೆದುಕೊಂಡು ಹೋಗಿದ್ದಾರೆ? ಒಂದು ಇಲ್ಲಿ ಮಾತು ನೆನಪಿಸ್ತೀನಿ, ನಂಗೆ ಒಂದು ನಿಮಿಷ ಕೊಟ್ಟರೆ ಸಾಕು ಅವಕಾಶ. ನಾವು ಪ್ರತಿ ಸರಿನೂ ನಾವಿಲ್ಲಿ ನಿಮ್ಮ ಮಾಧ್ಯಮದಲ್ಲಿ ನೋಡ್ತಾ ಇದ್ದೀವಿ, ಈ ಸರ್ಕಾರ ಕೇಂದ್ರದ ಕಡೆ ಬೆಟ್ಟು ತೋರಿಸ್ತಾ ಇರೋದು ಮೊದಲಲ್ಲ. ಅಕ್ಕಿ ಬಂದಿಲ್ಲ ಅಂದ್ರೂ ಕೇಂದ್ರದ ಕಡೆ ಬೆಟ್ಟು ತೋರಿಸ್ತಾರೆ. ಕಾವೇರಿ ನೀರು ಬಂದಾಗ್ಲೂ ಕೇಂದ್ರಕ್ಕೆ ನಿಯೋಗ ಹೋಗಿ ಅವ್ರು ಬಂದು ಸರಿಪಡಿಸಬೇಕು, ಮಧ್ಯವರ್ತಿ ಮಾಡ್ಬೇಕಂತಾರೆ. ಈಗ ಬರ ಬಂದಾಗ್ಲೂ ಕೇಂದ್ರಕ್ಕೆ ನಿಯೋಗ ಹೋಗ್ಬೇಕಂತಾರೆ. ಇಲ್ಲಿರುವ ಕೆಲಸಗಳನ್ನ DC ಅವರೇ ಮಾಡ್ತಾರೆ. ಸಿದ್ದರಾಮಯ್ಯನವ್ರು ಯಾಕಬೇಕು? ಈ ಸರ್ಕಾರ ಯಾಕಬೇಕು? ಎಲ್ಲಾ ಕೆಲಸನೂ ಕೇಂದ್ರನೇ ಮಾಡಿದಾದ್ರೆ, ಎಲ್ಲಾ ಕೆಲಸನೂ ಮೋದಿಗೆ ಬೆಟ್ಟು ತೋರಿಸ್ತಾರೆ. ಈ ಸರ್ಕಾರದ ಅವಶ್ಯಕತೆ ಇಲ್ಲ, ನೀವು ವಿಸರ್ಜಿಸಿ ಅಲ್ವಾ? ಇಲ್ಲಿ DC ಅವರು ಎಲ್ಲ ಕೆಲಸಗಳನ್ನು ಮಾಡ್ತಾರೆ. ಅವಶ್ಯಕತೆ ಇದೆಯಾ? ಅಥವಾ ಇಷ್ಟು ಎಲ್ಲ ಕೆಲಸ, ಇಷ್ಟೆಲ್ಲ ಪ್ರಾಬ್ಲಮ್ ಆಗ್ತಾ ಇದೆ, ಇಷ್ಟೆಲ್ಲ ಬರ ಆಗ್ತಾ ಇದೆ, ಇಷ್ಟು ಜನ ರೈತರು ಆತ್ಮಹತ್ಯೆ ಆಗ್ತಾ ಇದೆ, ಇವರು ಬರೀ ದುಬಾರಿ ಕಾರುಗಳನ್ನು ತಗೊಂಡು ಏನು ಅವರ ಮನೆಗಳನ್ನ ಏನು 3 ಕೋಟಿ ಖರ್ಚು ಮಾಡಿಕೊಂಡು ಅರ್ಧ ಕೋಟಿಗೂ ಹೆಚ್ಚು ದುಡ್ಡು ಕೊಂಡು 30ಕ್ಕಿಂತಲೂ ಹೆಚ್ಚು ಕಾರುಗಳು ತಗೊಂಡ್ಬಿಟ್ಟು ರಾಜಾರೋಷ ಈ ತರ ಎಲ್ಲ ಮಾಡ್ತಾ ಇದ್ದಾರೆ. ಜನ 7,000 ರೂಪಾಯಿ ಕಲಾವಿದರ ಚೆಕ್ ಬೌನ್ಸ್ ಆಗ್ತಿದೆ, ದುಡ್ಡಿಲ್ಲ ಅಂದ್ರೆ ದುಡ್ಡಿಲ್ಲ ಅಂತ ಹೇಳಿ ಈ ತರದ್ದೆಲ್ಲ ಹೇಗ್ ದುಂದು ವೆಚ್ಚ ಹೆಂಗ್ ಮಾಡ್ತೀರಾ? ಇದರಲ್ಲಿ ಕಾಲಹರಣ ಮಾಡ್ತಾ ಇದ್ದೀರಾ. ನಿಮ್ಗೆ ಗೊತ್ತಿದೆ, ನಿಮ್ಮ ಮಾಧ್ಯಮದಲ್ಲೂ ಬಂತದ್ದು 7,000 ರೂಪಾಯಿ ಚೆಕ್ ಇದ್ರದ್ದು ಯಾರು ನಮ್ಮ ದಸರಾ ಇದಕ್ಕೆ ಕಲಾವಿದರು ಕೊಟ್ಟದ್ದು ಬೌನ್ಸ್ ಆಗಿದೆ. ಏನ್ ಮಾಡ್ತಾ ಇದ್ದಾರೆ? ಅದು ಏನು ಮಾಡಕ್ಕಾಗಲ್ಲ ಅಂದ್ರೆ ದಯವಿಟ್ಟು ಹೇಳಿ. ಎಲ್ಲದಕ್ಕೂ ನೀವು ಮೋದಿಗೆ ನೀವು ಕೈ ತೋರಿಸೋದಾದ್ರೆ, ಎಲ್ಲದಕ್ಕೂ ಕೇಂದ್ರಕ್ಕೆ ಕೈ ತೋರಿಸೋದಾದ್ರೆ ಇಲ್ಲಿ ಸರ್ಕಾರ ಇರುವ ಅವಶ್ಯಕತೆ ಏನಾದ್ರೂ ಇದೆಯಾ? ಅಥವಾ ಇಲ್ಲಿ ಇಷ್ಟು ಜನ ಇದ್ರು, ಸಿಎಂ ಆಗ್ಲಿ DCM ಆಗ್ಲಿ, ಅಥವಾ ಇಷ್ಟು ಜನ ಯಾರಾದ್ರೂ ಉಸ್ತುವಾರಿ ಮಿನಿಸ್ಟರ್ ಆದ್ರು, ಎಷ್ಟು ಜನ ತಹಶೀಲ್ದಾರ್ ಈಗ ಯಾಕಂದ್ರೆ ಲೋಕಸಭೆ ಚುನಾವಣೆ ಹತ್ರ ಬರ್ತಾ ಇದೆ, ಲೋಕಸಭೆ ಚುನಾವಣೆ ಹತ್ರ ಬರ್ತಾ ಇದೆ, ಸಂಸದರ ಜವಾಬ್ದಾರಿ ಕೂಡ ಅವ್ರಿಗೂ ಕೂಡ ಇರ್ಬೇಕಲ್ಲ ಅಂತ. ಅವ್ರು ಯಾಕೆ ಇವಾಗಲೇ ನೀವು ನಿಮ್ಮ ಮಾಧ್ಯಮದಲ್ಲಿ ತೋರಿಸಿದ್ರೆ 324 ಕೋಟಿ ರಿಲೀಸ್ ಆಗಿದೆ ಅಂತ ಹೇಳಿದ್ರ. ಇದುವರೆಗೂ ರೈತರಿಗೆ 1 ರೂಪಾಯಿ ಸಿಕ್ಕಿಲ್ಲ. ಎಲ್ಲಾ ಕಡೆ DC ಅವರ ಅಕೌಂಟ್ ಅಲ್ಲಿ ದುಡ್ಡಿದೆ. ಯಾಕೆ ರೈತರಿಗೆ ದುಡ್ಡು ಕೊಡ್ತಾ ಇಲ್ಲ? ಯಾಕೆ ಎಮರ್ಜೆನ್ಸಿ ಈ ತರ ಆಹಾರ ಈ ತರ ಇದಾಗಿರೋದಕ್ಕೆ ಯಾಕೆ ಕೊಡ್ತಾ ಇಲ್ಲ? ಇಷ್ಟು ಜನ ರೈತರು ಗುಳೆ ಹೋಗ್ತಾ ಇದ್ದಾರೆ, ಉದ್ಯಮಗಳು ಗುಳೆ ಹೋಗ್ತಾ ಇದೆ, ರಾಜ್ಯದ ಪರಿಸ್ಥಿತಿ ಭೀಕರವಾಗಿದೆ. ಇಂತಹ ಜ್ವಲಂತ ಸಮಸ್ಯೆಗಳು ರಾಜ್ಯದಲ್ಲಿದೆ. ಈ ತರ ಇರುವಾಗ ಬರೀ ಇವರು ಪಂಚರಾಜ್ಯದ ಕಲೆಕ್ಷನ್ ಇಟ್ಕೊಂಡು ಎಲ್ಲರೂ ಬೇರೆ ರಾಜ್ಯ ಕಲೆಕ್ಷನ್ ಹೋಗಿ ಅಲ್ಲಿ ಎಲೆಕ್ಷನ್ ನಾಗರಾಜ್ ಅವರೇ, ಎಷ್ಟು ಮಟ್ಟಿಗೆ ಈಗ ನೀವು ಹೇಳ್ತಿದ್ರಿ, ಮಾತಿತ್ತಿರಿ ಹೇಳ್ಬಿಡ್ತೀರಿ 25 ಜನ ಸಂಸದರ ಗೆಲ್ಲಿಸಿ ಕಳಿಸ್ಲಿಲ್ವ ಅಂತ. ಕರ್ನಾಟಕದ ಜನ 130 ಜನ ನಿಮ್ಮನ್ನು ಗೆಲ್ಲಿಸಿ ಕಳಿಸಿದ್ದಾರೆ ವಿಧಾನಸೌಧಕ್ಕೆ. ಹರಿಪ್ರಸಾದ್ ಅವರೇ, ರಾಜ್ಯದ ಕಷ್ಟ ಸುಖವನ್ನು ನೀವು ನೋಡಿದ್ರೆ ಅವ್ರ ಮೇಲೆ ಬೆಟ್ಟು ತೋರಿಸ್ಕೊಂಡು ಕೂತ್ಕೊಂಡಿದ್ರೆ ಯಾರು ಜನ ಹೋಗಿ ಕೇಳೋದಕ್ಕಂತ ಆಗಲ್ಲ, ನೀವೇ ನಿಮ್ಮ ಹತ್ರನೇ ಕಳಿಸ್ಬೇಕು. ಹರಿಪ್ರಸಾದ್ ಅವರೇ, ನಾನು 25 ಜನ ಅವ್ರು ಗೆದ್ದಿದ್ರಕ್ಕೋಸ್ಕರ ಜವಾಬ್ದಾರಿ ಇದೆ ಅಂತ ನಾನು ಹೇಳ್ತಾ ಇಲ್ಲ. ನಾವು 135 ಜನ ಇದ್ದೀವಿ ಅಂತ ಜವಾಬ್ದಾರಿ ಅಲ್ಲ. ನಾನು ರಾಜ್ಯ ಸರ್ಕಾರ ನಡೆಸಬೇಕು, ನನ್ನ ಜವಾಬ್ದಾರಿಯೂ ಇದೆ. ಕೇಂದ್ರ ಸರ್ಕಾರದಲ್ಲಿ ನಿಮ್ಗೆ ಒಂದೇ MP ಬಂದಿದ್ರು ನೀವು ಅಷ್ಟೇ ಜವಾಬ್ದಾರಿ ಇರಬೇಕು, 25 ಜನ ಬಂದು ಅಷ್ಟೇ ಜವಾಬ್ದಾರಿ ಇರಬೇಕು. ಎರಡೂ ಸೇರಿ ಕೆಲಸ ಮಾಡಬೇಕು. ನಾವು ಒಕ್ಕೂಟ ವ್ಯವಸ್ಥೆಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಅಂತ ಜ್ಞಾಪಿಸ್ತಾ ಇದ್ದೀನಿ ಹೊರತು ನಾನು ರಾಜಕೀಯವನ್ನು ಮಾಡ್ತಾ ಇರಲಿಲ್ಲ. ನಾನು ಹೇಳ್ತಾ ಇರ್ತಕ್ಕಂಥದ್ದು ನಮ್ಮ ಅಂದಾಜಿನ ಪ್ರಕಾರ 33,000 ಕೋಟಿಗಿಂತ ಹೆಚ್ಚು ನಷ್ಟ ಆಗಿರ್ತಕ್ಕಂಥದ್ದು. ಮತ್ತು ನಾವು ಅದ್ರಲ್ಲಿ ಕೇಳಿರ್ತಕ್ಕಂಥ 17,901 ಕೋಟಿ ರೂಪಾಯಿನ ಕೇಳಿದ್ದೀವಿ. ನಾವು ಕೇಂದ್ರ ಸರ್ಕಾರ ಕೊಟ್ಟಿರೋದು ಅದೇ ರಿಪೋರ್ಟ್ ಪ್ರಕಾರ ಅಟ್ಲೀಸ್ಟ್ ಅಡ್ವಾನ್ಸ್ನ ದುಡ್ಡನ್ನ ಕೊಡಿ ಅಂತ ಕೇಳ್ತಾ ಇರ್ತಿದ್ವಿ. ನೀವು ಕೊಟ್ಟರೆ ಮಾತ್ರ ಸಹಾಯ ಮಾಡ್ತೀವಿ ಅಂತ ಹೇಳಿಲ್ಲ. ನಾವು ಜೂನ್ ಜುಲೈಲಿ ಆಗಿದ್ದಂಥ ನಷ್ಟ, ಬೆಳೆ ನಷ್ಟಕ್ಕೆ ನಾವು ಈಗಾಗಲೇ ನಾನು ಬೇಕಾದ ದಾಖಲೆ ಕೊಟ್ಟು ತಂದಿದ್ದೀನಿ, ಅವ್ರು ಕೊಡಲಿಕ್ಕೆ ತಯಾರಿದ್ದೇನೆ. 4,424.29 ಕೋಟಿ ರೂಪಾಯಿಗಳನ್ನು ನಾವು ಕೊಟ್ಟಿದ್ದು ಬೆಳೆ ನಷ್ಟಕ್ಕೆ ಆಗಿರ್ತಕ್ಕಂಥದ್ದು. ನಾವು ಈಗ ಒಂದು ನಿಮಿಷ, ನಾಟ್ ಫೇರ್, ಡೋಂಟ್ ಇಂಟರ್ಫಿಯರ್. ನಾನು ನೋಡಿ ಅತ್ಯಂತ ಗೌರವ ಕೊಡ್ತೀನಿ, ಸ್ವಲ್ಪ ತಿರ್ಬೇಕಾಗುತ್ತೆ, ದಯವಿಟ್ಟಿರಿ. ನಾವು ಸೆಂಟ್ರಲ್ ಮಾತಾಡ್ಬಿಡಿ, ನೀವು ಮಾತಾಡಿದ್ವಿ ಆದ್ರೆ ಮಾತಾಡಕ್ಕೆ ಬಿಡಲ್ಲ, ನಾನು ತಿಳ್ಕೊಳ್ಳಿ.
ಹಾಗಾಗಿ ನಾನು ಹೇಳ್ತಾ ಇರ್ತಕ್ಕಂಥದ್ದು 4,414 ಕೋಟಿ ರೂಪಾಯಿ ಬೆಲೆ ನಷ್ಟಕ್ಕೆ ಕೊಟ್ಟಿರ್ತೀವಿ. ಕುಡಿಯೋ ನೀರಿಗೆ ನಾವು 355 ಕೋಟಿ ನಾವು ಜೂನ್ ಜುಲೈಯಲ್ಲಿ ಕೊಟ್ಟಿರ್ತೀವಿ. ಇವತ್ತು ಕೂಡ ಹೇಳ್ತೀನಿ ಕೇಳಿ, ಕೇಂದ್ರ ಸರ್ಕಾರಕ್ಕೆ ನಾವು ರಿಪೋರ್ಟ್ನ ಕೊಡ್ಲಿಕ್ಕೆ ಹೋದಾಗ ಅಲ್ಲಿ ಸೌಜನ್ಯಕ್ಕೂ ಕೂಡ ಅವ್ರನ್ನ ಸಚಿವರು ಕೂಡ ಭೇಟಿ ಮಾಡ್ಲಿಕ್ಕೆ ತಯಾರಿಲ್ಲ. ನಮ್ಮ ಸಚಿವರನ್ನ ಅನ್ನೋದಾದ್ರೆ ಅಷ್ಟು ದುರ್ಬಲವಾಯ್ತಾ ಅಂತ? ಅಷ್ಟು ದುರ್ಬಲ ಅಲ್ಲ, ಅಷ್ಟು ಅವ್ರನ್ನ ಸೋಲ್ಸಿದಾರಲ್ಲ ಬಿಜೆಪಿಯವ್ರನ್ನ ಜನ, ಅಷ್ಟೊಂದು ಅವ್ರನ್ನ ಸೇಡು ತೀರಿಸ್ಕೊಳ್ತಾರೆ. ಸೆಂಟ್ರಲ್ ಮಾತಾಡಬೇಡಿ ದಯವಿಟ್ಟು ಕುತ್ಕೊಳ್ರಿ. ಕೇಳಿ, ಒಂದು ಸೌಜನ್ಯಕ್ಕೆ ಒಂದು ಲಿಮಿಟ್ ಇದೆ. ಸ್ವಲ್ಪ ಕುತ್ಕೋಬೇಕಾಗ್ತದೆ. ನಾನು ಮಾತಾಡಿದ್ಮೇಲೆ ಮಾತಾಡ್ರಿ, ಇಲ್ಲಾಂದ್ರೆ ನಾನು ಮಾತಾಡ್ಲಿಕ್ಕೆ ಬಿಡೋದಿಲ್ಲ. ಸ್ವಲ್ಪ ಕುತ್ಕೊಳ್ರಿ. ನಾನು ಹೇಳ್ತಾ ಇದ್ದೀನಿ ಕೇಳಿ, ರಾಜ್ಯದಲ್ಲಿ ಹೇಳಿದ್ದೀನಿ ಕೇಳಿ. ಮಾತಾಡ್ತಾರೆ ಯಡಿಯೂರಪ್ಪನವ್ರು, ಮಾತಾಡ್ರಿ ಹೇಳಿ, ಅವ್ರ ಕ್ಯಾಬಿನೆಟ್ ಮಾಡಬೇಡ. ಯಡಿಯೂರಪ್ಪನವರು ಮಾಡಿದ್ದಾರೆ, ಯಾರು ಹೇಳಿದ್ರು ಕ್ಯಾಬಿನೆಟ್ ಮಾಡ್ಲಿಕ್ಕೆ ಹೇಳ್ಬೇಡ ಅಂತ ಹೇಳಿ? ಒಂದು ನಿಮಿಷ ನಿಮ್ಗೆ ಡಿಬೇಟ್ ಸತ್ಯ ಕೇಳ್ಕೊಳ್ಳಿಕ್ಕೆ ಆಗ್ಲಿಲ್ಲ ಅನ್ನೋದಾದ್ರೆ ನಾನು ಏನು ಮಾಡ್ಲಿಕ್ಕಾಗಲ್ಲ. ಸ್ವಲ್ಪ ತಾಳ್ಮೆ ಇರ್ಲಿ. ನಾನು ಮಾತಾಡಿದ್ಮೇಲೆ ಮಾತಾಡಿ, ದಯವಿಟ್ಟು ಕೇಳಕ್ ತಯಾರಿದ್ದೀನಿ. ನಾನು ಕೇಳಿದ್ಮೇಲೆ ನಾನು ಮಾತಾಡಿದ್ಮೇಲೆ ದಯವಿಟ್ಟು ಮಾತಾಡಿ. ನಾನು ನಿಮ್ಗೆ ಏನ್ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಾವು ಸಾವಿರಾರು ಕೋಟಿ ರೂಪಾಯಿಗಳನ್ನ ವೆಚ್ಚ ಮಾಡಿದ್ದೇವೆ, ಮುಂದಕ್ಕೂ ಮಾಡ್ತೇವೆ. ನಾವು ನಿಮಗೋಸ್ಕರ ಕಾಯೋದಿಲ್ಲ ಅನ್ನೋ ಮಾತು ಹೇಳ್ತೀನಿ. ನಾವು ನಿಮ್ಮ ಜವಾಬ್ದಾರಿಯನ್ನ ಎಚ್ಚರಿಕೆಯಿಂದ ಹರಿಪ್ರಸಾದ್ ಈಗ ಮಾತಾಡೋದ್ರೆ ನಾನು ಕೂಡ ಯಾರನ್ನು ಮಾತಾಡ್ಲಿಕ್ಕೆ ಬಿಡೋದಿಲ್ಲ. ನಾನು ಮಾತಾಡ್ಲಿಕ್ಕೆ ಬಿಡೋದಿಲ್ಲ. ಬರ್ದಿಟ್ಕೊಳ್ಳಿ, ಹೇಳ್ತೀನಿ ಕೇಳಿ. ಅವ್ರಿಗೆ ಮಾಹಿತಿ ಬೇಕಾದ್ರೆ ಕೇಳ್ಕೊಳ್ತಕ್ಕಂಥ ಔದಾರ್ಯ ಇರಬೇಕಾಗ್ತದೆ. ಕೇಳ್ರಿ, ಇಲ್ಲಿ ಒಂದ್ ಮಾತು ಹೇಳ್ತಾ ಇದ್ದೀನಿ. ಒಂದ್ ನಿಮಿಷ ಮುಗಿಸ್ತೀನಿ. ನಾನೀಗ ಹೇಳ್ತಾ ಇದ್ದೀನಿ, ಜೂನ್ ಜುಲೈಗೆ ನಿಮ್ಗೆ ಬೇಕಾದ್ರೆ ಲೆಕ್ಕ ಕೊಡ್ತಾ ಇದ್ದೀನಿ. ಬೆಳೆ ನಷ್ಟಕ್ಕೆ ಕೊಟ್ಟಿರ್ತಕ್ಕಂಥ ಕರ್ನಾಟಕ ರೈತರಿಗೆ, ಕನ್ನಡಿಗರಿಗೆ ಕೊಟ್ಟಿರೋದು ಏನು ಗುಜರಾತ್ ಕೊಟ್ಟಿದ್ದೀವಿ ನಾವು. ಅರ್ಥ ಆಗೋದಿಲ್ಲ ನಿಮ್ಗೆ? ನಿಮ್ಗೆ ಲಿಸ್ಟ್ ತಂದು ಕೊಡ್ಬೇಕಾ? ನಾಗರಾಜ್ ಕೊಟ್ರ ಹರಿಪ್ರಸಾದ್ ಕೊಟ್ರ ಅಂತ ಹೇಳಕ್ಕಾಗುತ್ತಾ? ಕೇಳ್ಕೊಳ್ರಿ ಹರಿಪ್ರಸಾದ್, ಕೇಳ್ಕೊಳ್ರಿ, ನಿಮ್ಗೆ ಮಾಹಿತಿ ಇಲ್ಲ ಅಂದ್ರೆ ದಯವಿಟ್ಟು ಕೇಳ್ಕೊಂಡು ಆಮೇಲೆ ಮಾತಾಡಿ. ಇದೇ ಆಗ್ತಕ್ಕಂಥದ್ದು ಸ್ವಲ್ಪ ತಿಳ್ಕೋಬೇಕಾಗ್ತದೆ. ಒಂದ್ ನಿಮಿಷ ಕೇಳ್ರಿ. ಇಲ್ಲಿ 4,014 ಸತ್ಯ ಆಗಲ್ಲ. ದುಡ್ಡು ಸಿಕ್ಕಿಲ್ಲ ಸರ್. ಡಿಸಿ ಅಕೌಂಟ್ ಸ್ವಲ್ಪ ಹೋಮ್ ವರ್ಕ್ ಮಾಡ್ಕೊಂಡು ಬರೋರು. ಒಂದ್ ನಿಮಿಷ ನಾನು ಹೇಳ್ತಾರ ಕೇಳ್ರಿ ಮೊದಲು. ನಾವು ರೆಸ್ಪಾನ್ಸಿಬಲ್ ಕೇಳ್ತಾಗ ಔದಾರ್ಯ ಇರಬೇಕು ನಿಮಗೆ. ಅಕೌಂಟ್ಗೆ ದುಡ್ಡು ನೋಡಿ, ನಾನು ಹೇಳ್ತಾ ಇರ್ತೀನಿ, ಯಾವ ಆಧಾರದಲ್ಲಿ ನೀವು ದುಡ್ಡು ಕೊಟ್ಟಿದ್ದೀರಿ? ಬೆಲೆ ನಷ್ಟ ಯಾವ ಆಧಾರದಲ್ಲಿ ಕೊಟ್ಟಿದ್ದೀರಿ? ಬೆಲೆ ನಷ್ಟದ ಬಗ್ಗೆ ನಾವು ಪರಿಹಾರ, ಬೆಲೆ ನಷ್ಟ ಆಗಿರ್ತಕ್ಕಂಥದ್ದನ್ನ ಅಸೆಸ್ ಮಾಡಿ ಈಗಾಗಲೇ ರಿಲೀಸ್ ಮಾಡಿರ್ತಕ್ಕ ದುಡ್ಡಿನ ಬಗ್ಗೆ ಹೇಳಿದೆ. ಮತ್ತೆ ಈಗ ಕುಡಿಯೋ ನೀರಿನ ಬಗ್ಗೆ, ಮೇವಿನ ಬಗ್ಗೆ, ಮತ್ತೆ ಅನಿಮಲ್ ಹಸ್ಬೆಂಡ್ರಿಯಲ್ಲಿ ನಾವು ಸೀಡ್ಸ್ ಕೊಡ್ಲಿಕ್ಕೆ ಕೂಡ ದುಡ್ಡು ಬೇಕಾಗ್ತದೆ. ಯಾಕಂದ್ರೆ ಮೇವಿಗೆ ಇದು ಬೆಲೆನ ಬೆಳೆಸ್ಕೋಬೇಕು ಅನ್ನೋದಾದ್ರೆ ಇವತ್ತು ಕೂಡ ನಾಗರಾಜ್ ಯಾದವ್ ಅವರೇ ಇವತ್ತು ಕೂಡ ಬಾಗಲಕೋಟೆಯಲ್ಲಿ ನಾವು ವರದಿ ಮಾಡಿದ್ವಿ. ಬಾಗಲಕೋಟೆಯಲ್ಲಿ ಜನ ಗುಳೆ ಹೋಗ್ತಾ ಇದ್ದಾರೆ. ಅವರನ್ನ ಊರಲ್ಲಿ ಉಳಿಸ್ಕೊಳ್ಳುವಂತ ಪ್ರಯತ್ನಕ್ಕೆ ರಾಜ್ಯ ಸರ್ಕಾರದಿಂದ ಇನ್ನೂ ಕೂಡ ಮನ್ರೇಗಾ ಜಾರಿಗೊಳಿಸಿ ಅವ್ರನ್ನ ಅಲ್ಲೇ ಉಳಿಸ್ಕೊಳ್ಳುವಂತ ಪ್ರಯತ್ನ ನಡೆದಿಲ್ಲ. ಇದು ವಾಸ್ತವ. ಇದು ಮನ್ರೇಗಾದಲ್ಲಿ ಇವತ್ತು ಸತ್ಯ ಇದೆ. ಹೋಗ್ತಾ ಇದ್ದಾರೆ, ಹಳ್ಳಿಗಳು ಖಾಲಿಯಾಗಿದ್ದಾವೆ. ಮನ್ರೇಗಾ ಅಂತ ಹಳ್ಳಿಗಳು ಖಾಲಿಯಾಗಿದ್ದಾವೆ. ನೀವು ಹೇಳ್ತೀರಿ ಪರಿಹಾರ ಕೊಟ್ಟಿದ್ದೀವಿ. ಏನ್ ಪರಿಹಾರ ಕೊಟ್ಟಿದ್ದೀರಿ? ನಮಗೆ ಆಗಿರ್ತಕ್ಕಂಥ ನಷ್ಟ 33,000 ಕೋಟಿ ರೂಪಾಯಿಗಳು. 4,000-5,000 ಕೋಟಿ ಎಲ್ಲ ಮನ್ರೇಗಾ ಅಂತ ಕಾರ್ಯಕ್ರಮ ಬಂದಾಗಳು ಯಾರು ಸಹಾಯ ಬೇಕಾಗ್ತದೆ? ಅದಕ್ಕೆ ಕೇಂದ್ರ ಸರ್ಕಾರ ಬೇಕಲ್ಲ. ಸಹಕಾರನೇ ಕೊಡದೇ ಇದ್ರೆ ಯಾರು ಜವಾಬ್ದಾರಿ ಇದಕ್ಕೆ? ಓಕೆ ನಾಗರಾಜ್ ಅವರೇ, ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರವೂ ಕೂಡ ಹಂಗಾದ್ರೆ ಪ್ರಶ್ನೆ ಮಾಡಬಾರ್ದು. ಏನ್ ಮಾತಾಡ್ತಾರೆ ಇವರು? ರಾಜ್ಯ ಸರ್ಕಾರ ಮಾಡೋ ಕೆಲಸ ರಾಜ್ಯ ಸರ್ಕಾರ ಮಾಡ್ತಾರೆ. ಎಲ್ಲವೂ ಮಾತಾಡ್ತಿದ್ರು ಇಬ್ರು ಕೂಡ. ಇಲ್ಲಿ ವೀರಣ್ಣ ಅವರೇ, ಎಷ್ಟರ ಮಟ್ಟಿಗೆ ಈ ಸರ್ಕಾರ ರೈತರ ಪರವಾಗಿ ಕೆಲಸ ಮಾಡೋದಕ್ಕೆ ಈಗ ಅವ್ರು ಹೇಳ್ತಾರೆ ಪರಿಹಾರ ಕೊಟ್ಟಿದ್ದೀವಿ. ನೋಡಿ, ಒಂದು ವಿರೋಧ ಪಕ್ಷ ಯಾಕೆ ಕರೆಕ್ಟ್ ಆಗಿರಬೇಕು ಅಂತ ಹೇಳೋದು ನಾವು ಕೇಳ್ತೀವಿ ಅಂದ್ರೆ, ಅವ್ರಿಗೆ ಹೇಳ್ತಾ ಇರುವಂಥದ್ದು ಸತ್ಯನ ಸುಳ್ಳು ಅಂತೇಳಿ ಅದ್ರ ರಾಜ್ಯ ಜನಕ್ಕೆ ಗೊತ್ತಾಗಬೇಕು. ಅದು ಕೇವಲ ಮಾಧ್ಯಮ ಮಾಡುವಂಥ ಕೆಲಸ ಅಲ್ಲ. ಎಷ್ಟು ಮಟ್ಟಿಗೆ ಕೊಟ್ಟಿದ್ದಾರೆ ಇವರು, ಯಾವ ಸ್ವರೂಪದಲ್ಲಿ ಆಗಿದೆ ಅಂತ? ಇಲ್ಲ, ಖಂಡಿತ. ನಾನು ಆಗ್ಲೇ ಹೇಳಿದೆ, ಏನು ತುರ್ತು ಪರಿಹಾರ ನಿಧಿ ಅಂತ ಸುಮಾರು 324 ಕೋಟಿ ಕೊಟ್ಟಿದ್ದಾರೆ. ಬೆಳೆ ನಷ್ಟ ಆಗಿರುವಂತ ಎಕರೇಜ್ ನೋಡಿದ್ರೆ ಕೇವಲ ನಾನು ಆಗ್ಲೇ ಹೇಳಿದೆ 289 ರೂಪಾಯಿ ಬರ್ತಾ ಇದೆ. ಇದು ಎಲ್ಲಿಗೂ ಸಾಲೋದಿಲ್ಲ. ಇವತ್ತು ಮಧ್ಯದಲ್ಲಿ ಮಾತಾಡ್ಬೇಡಿ. ಇವತ್ತು ರಾಜ್ಯ ಸರ್ಕಾರ ನಷ್ಟ ಅಂದಾಜು ಮಾಡಿರೋದು 1 ಎಕರೆಗೆ ಸುಮಾರು 30,000 ರೂಪಾಯಿ ನಷ್ಟ ಅಂದಾಜು ಮಾಡಿದೆ. ಖಂಡಿತವಾಗ್ಲೂ ಈಗ ಬೇಡಿಕೆ ಇಟ್ಟಿರೋದು ಕೇಂದ್ರಕ್ಕೆ 33,700 ಕೋಟಿ ಬೇಡಿಕೆ ಇಟ್ಟಿದ್ದಾರೆ. ಅಲ್ಲ, ನಷ್ಟ ಅದು ಬೇಡಿಕೆ 17,901 ಕೋಟಿ ಬೇಡಿಕೆ ಇಟ್ಟಿದ್ದಾರೆ. ಖಂಡಿತ ಈಗ ರಾಜ್ಯ ಸರ್ಕಾರನೂ ಕೂಡ ಏನು ತ್ವರಿತವಾಗಿ ರಿಲೀಸ್ ಮಾಡಬೇಕು, ಮಾಡಲಿ ಪರಿಹಾರ ನಿಧಿನ.
ಖಂಡಿತ ನಾವು ಕೂಡ ಬಿಜೆಪಿಯವರು ಈಗಾಗಲೇ ಸಮೀಕ್ಷೆ ಮಾಡ್ತಾ ಇದ್ದಾರೆ, ನಾವು ಕೂಡ ಮಾಡಿ ಒಂದು ವರದಿ ಪ್ರಧಾನಮಂತ್ರಿಯವರು NDRF ನ ಅಧ್ಯಕ್ಷರು ಪ್ರಧಾನಿಯವರೇ ಆಗಿದ್ದಾರೆ. ಖಂಡಿತ ಅವ್ರಿಗೂ ನಾವು ಮನವರಿಕೆ ಮಾಡ್ಕೊಡೋದಕ್ಕೆ ಖಂಡಿತ ನಾವು ಕೂಡ ನಮ್ಮ JDS ಪಕ್ಷದಿಂದ ಒಂದು ರೈತ ಸಾಂತ್ವನ ಯಾತ್ರೆ ಮಾಡಿ 25 ಒಂದು ತಂಡದ ಮೂಲಕ ಎಲ್ಲಾ ಜಿಲ್ಲೆಗಳಲ್ಲೂ ಮಾಡಿ ನಾವು ಕೂಡ ಮನವರಿಕೆ ಮಾಡಿ ನಮ್ಮ ರಾಜ್ಯದ ರೈತರ ಪರ ನಿಂತಿದ್ದೇವೆ ಮತ್ತು ನಮ್ಮ ರಾಜ್ಯದ ಪರ ಕೂಡ ನಾವು ಹೋರಾಟ ಮಾಡ್ತಾ ಇದ್ದೀವಿ. ನಮ್ಮಲ್ಲಿ ರಾಜ್ಯ ಒಂದು ಅಸೆಸ್ಮೆಂಟ್ ಮಾಡುತ್ತೆ, ಕೇಂದ್ರ ಒಂದು ಸ್ವರೂಪದ ಅಸೆಸ್ಮೆಂಟ್ ಮಾಡುತ್ತೆ. ಉದಾಹರಣೆ ಕೊಡ್ತೀನಿ. 2019ರಲ್ಲಿ ರಾಜ್ಯ ಸರ್ಕಾರದ ಮೊದಲ ಅಂದಾಜಿನ ಪ್ರಕಾರ ಸುಮಾರು 32 ಸಾವಿರ ಕೋಟಿ ರೂಪಾಯಿ ನಷ್ಟ, ರಿವೈಸ್ಡ್ ಎಸ್ಟಿಮೇಟ್ಸ್ ಪ್ರಕಾರ ಸುಮಾರು 27 ಸಾವಿರ ಕೋಟಿ ರೂಪಾಯಿ ನಷ್ಟ. ಕೇಂದ್ರ ಸರ್ಕಾರದಿಂದ ಅವತ್ತು ಬಂದಂತಹ ಹಣ 18,869 ಕೋಟಿ ರೂಪಾಯಿಗಳು 2019ರಲ್ಲಿ ಬಂದಿರುವಂಥದ್ದು. ಅದು ನೆರೆಯ ಸಮಯದಲ್ಲಿ. ಈಗ ಬರದ ಸಂದರ್ಭದಲ್ಲಿ ಸರ್ಕಾರ ಏಕಾಏಕಿ 17 ಸಾವಿರ ಕೋಟಿ ರೂಪಾಯಿ ನಷ್ಟ ಅಂತ ಹೇಳ್ಕೊಂಡು ನಮಗೆ ನಷ್ಟ ಇಷ್ಟು ಆಗಿದೆ, ಇಷ್ಟು ನಮಗೆ ಹಣ ಕೊಡಬೇಕು ಕೇಂದ್ರದಿಂದ ಅಂತ ಕೊಂಡು ಇನ್ನು ಕೇಂದ್ರ ಸರ್ಕಾರದವರು ಒಂದು ಎಸ್ಟಿಮೇಟ್ಸ್ ಮಾಡ್ತಾರೆ. ಅದರಲ್ಲಿ ಸಮ್ವೇರ್ ಅದೊಂದು 2 ಸಾವಿರ ಕೋಟಿ ರೂಪಾಯಿನ 3 ಸಾವಿರ ಕೋಟಿ ರೂಪಾಯಿ ಒಳಗಡೆ ಈ ಸ್ವರೂಪದಲ್ಲಿ ಒಂದು ವರದಿ ಸಲ್ಲಿಕೆ ಆಗ್ಬೋದು, ಅದು ಆ ಸ್ವರೂಪದಲ್ಲಿ ಬರುತ್ತೆ. ಇಷ್ಟೊಂದು ಅಜಗಜಾಂತರ ವ್ಯತ್ಯಾಸ ಇರೋದಕ್ಕೆ ಏನು ಕಾರಣ ಇಲ್ಲಿ ಅಂತ, ಯಾಕೆ ವೈಜ್ಞಾನಿಕವಾಗಿ ನಿಜಕ್ಕೂ ನಮ್ಮ ನಷ್ಟ ಹೊಂದಿರುವಂತಹ ರೈತರಿಗೆ ಪರಿಹಾರ ಕೊಡಿಸುವ ಕೆಲಸವನ್ನ ಮಾಡುವಂಥದ್ದು ಸರ್ಕಾರದ ಜವಾಬ್ದಾರಿ ಅಲ್ವಾ? ನೋಡಿ, ಡೆಫಿನೆಟ್ ಆಗಿ ಇವತ್ತು ಲ್ಯಾಕ್ ಆಫ್ ಕೋಆರ್ಡಿನೇಷನ್ ಬಿಟ್ವೀನ್ ಸ್ಟೇಟ್ ಗವರ್ನಮೆಂಟ್ ಮತ್ತೆ ಯೂನಿಯನ್ ಗವರ್ನಮೆಂಟ್ ನಡುವೆ. ಯಾಕಂದ್ರೆ NDRF ನಾರ್ಮ್ಸ್ ಪ್ರಕಾರ ಹೋದ್ರೆ 1 ಹೆಕ್ಟೇರ್ಗೆ 13,800 ರೂಪಾಯಿ ಕೊಡ್ಬೇಕು ಪರಿಹಾರನ. ಹೌದು. ಇವಾಗ ಉದಾಹರಣೆಗೆ ಮೈಸೂರು ಜಿಲ್ಲೆಗೆ 13,500 ಕೋಟಿ ರೂಪಾಯಿ ದುಡ್ಡು ಕೊಟ್ಟಿದ್ದಾರೆ. ನೀವು ಒಂದು ಹಳ್ಳಿಗೆ 90,000 ರೂಪಾಯಿ ಕೊಟ್ಟಂಗಾಗುತ್ತೆ, ಒಬ್ಬ ರೈತನಿಗೆ 300 ರೂಪಾಯಿ ಸಿಗುತ್ತೆ. ಇವ್ರು ಕೊಟ್ಟಿರೋದು ಸರ್ಕಾರ ಕೊಟ್ಟಿರೋ ದುಡ್ಡಲ್ಲಿ. ಅಂದ್ರೆ ಇವರು 3,800 ರೂಪಾಯಲ್ಲಿ 300 ರೂಪಾಯಲ್ಲಿ ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡ್ಬೇಕಾಗುತ್ತೆ. ಇವತ್ತು ಇದನ್ನ ಸೈಂಟಿಫಿಕ್ ಆಗಿ ಇವ್ರು ಎಷ್ಟೇ ಕೇಳಿರ್ಬೋದು, ಯಾರು ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ಎಷ್ಟೇ ಕೇಳಿರ್ಬೋದು, ಯಾಕಂದ್ರೆ ಅಲ್ಲಿಂದ ಅಧಿಕಾರಿಗಳು ಬಂದಿದ್ದಾರೆ, ಅವ್ರು ಬಂದು ಎಸ್ಟಿಮೇಟ್ ಮಾಡ್ಕೊಂಡು ಹೋಗಿದ್ದಾರೆ. ಅವ್ರದ್ದು ಏನೇ ಅಸೆಸ್ಮೆಂಟ್ ಇದ್ರೇನು ಆದಷ್ಟು ಬೇಗನೆ ವಿಲೇವಾರಿ ಮಾಡಿದ್ರೆ ಇವತ್ತು ಒಂದು ಸರ್ಕಾರದ ಮುಂದೆ ಇರುವಂತ ದೊಡ್ಡ ಜವಾಬ್ದಾರಿ ಏನಂತಂದ್ರೆ ಬ್ಯಾಂಕ್ನವರು ಸಾಲ ರಿಕವರಿ ಮಾಡೋದಕ್ಕೆ ನೋಟಿಸ್ ಕೊಡಬಾರ್ದು. ಈಗಾಗಲೇ ನೋಟಿಸ್ ಕೊಟ್ಟು ಈ ತರ ಆಗಿರೋದ್ರಿಂದ ಹೃದಯಾಘಾತ ಆಗಿ ಇವತ್ತು ಫಾರ್ಮರ್ಸ್ ಕಷ್ಟದಲ್ಲಿರೋದು ನೋಡ್ತಾ ಇದೀವಿ. ಆಮೇಲೆ ಯಾವ ಬ್ಯಾಂಕ್ ಅಲ್ಲಿ ಅವ್ರಿಗೆ ಜಬರ್ದಸ್ತ್ ಮಾಡಿ ವಸೂಲ್ ಮಾಡ್ತಾ ಇದಾರೆ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕ್ಬೇಕಾದ್ರೆ ಸರ್ಕಾರ ಹೇಳಿದ್ಮೇಲೂ ನೀವು ನೋಟಿಸ್ ಕೊಟ್ಟು ಮಾಡಿದ್ರೆ ಅದು ಮಾಡ್ಬೇಕು. ಎರಡನೇದಾಗಿ ಇವ್ರಿಗೆ ಗುಳೆ ಹೋಗದೆ ಇರಂಗೆ ನೋಡ್ಕೊಬೇಕು. ಮೂರನೇದು ಪವರ್ ಕೊಡ್ಬೇಕು. ನಾವು ಇಷ್ಟನ್ನ ನಾವು ಕೊಡದೆ ಹೋಗ್ಬಿಟ್ರೆ ಈ ಒಂದು ತಾರತಮ್ಯನ ಹಿಂಗೆ ಮುಂದುವರ್ಸ್ಕೊಂಡು ಹೋದ್ರೆ, ಇಲ್ಲಾಂದ್ರೆ ಕೇಂದ್ರ ಸರ್ಕಾರ ಇರ್ಬೋದು ಇಲ್ಲ ರಾಜ್ಯ ಸರ್ಕಾರ ಇರ್ಬೋದು, ಇದನ್ನ ಒಂದು ಆಬ್ಜೆಕ್ಟಿವ್ ಆಗಿ ಕುಂತ್ಕೊಂಡು ಒಂದು ಅನಲೈಸ್ ಮಾಡಿ ಹೇಳ್ಬೇಕಾಗಿದೆ. ಇವತ್ತು ಏನಾಗಿದೆ ಅಂತಂದ್ರೆ ಒಂದು ಸರ್ಕಾರನ ಕಾರ್ನರ್ ಮಾಡೋದಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾ ಇದಾರೋ ಅಷ್ಟೇ ಕೇಂದ್ರದ ಮೇಲೆ ಒತ್ತಡ ತರಕ್ಕೂ ನಾವು ಮಾಡ್ಬೇಕಾಗಿದೆ. ಇವಾಗ ಮೇಡಮ್ ಅವ್ರು ಹೇಳಿದ್ರು ಕಾವೇರಿ ನೀರು ಹೋಗ್ಬಿಡ್ತಾ ಇದೆ ಅಂತ ಅನ್ಬಿಟ್ಟು. ಕಾವೇರಿ ನೀರ್ ಬಗ್ಗೆ ನಾನು 30 ವರ್ಷದಿಂದ ಕಾವೇರಿ ಬೇಸಿನ್ ನಲ್ಲಿ ಇರೋದು, ಹಗಲೊತ್ತು ಯಾರು ನೀರ್ ಬಿಟ್ರು, ರಾತ್ರಿ ಹೊತ್ತು ಯಾರು ನೀರ್ ಬಿಟ್ರು, ಯಾವ್ಯಾವ ಟೈಮಲ್ಲಿ ಯಾವ ತರ ಕದ್ ನೀರ್ ಬಿಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಗಂಟುಗಟ್ಲೆ ಮಾತಾಡಿದ್ರೆ ನಾನು ಈಗ ಇಶ್ಯೂನ ಡೈವರ್ಟ್ ಮಾಡಕ್ ಹೋಗೋದಿಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಇಲ್ಲ ಯಾರು ತಡೆದ್ರೆ ಕೇಂದ್ರ ಸರ್ಕಾರವು ಕೂಡ ರಾಜ್ಯ ಸರ್ಕಾರದ ಪರವಾಗಿ ಬರಲ್ಲ, ರಾಜ್ಯ ಸರ್ಕಾರ ಕೊಡಬೇಕಾಗತ್ತೆ ನೀರು ರಾಜಕೀಯ ಕಾರಣಗಳು ಬೇರೆ ಇದಾವೆ. ಓಕೆ, ಹಂಗಾಗಿ ಇವತ್ತು ಗುಳೆ ಹೋಗೋದನ್ನ ತಡಿಬೇಕಾಗಿದೆ ಫಸ್ಟ್. ಆಮೇಲೆ ಎರಡನೇದಾಗಿ ಏನಾಗಿದೆ, ಇವತ್ತು ಹರಿಪ್ರಸಾದ್ ಒಂದೇ ನಿಮಿಷದಲ್ಲಿ ಮುಗಿಸ್ತೀನಿ. ಈ 2011ನೇ ಇಸ್ವಿಯಲ್ಲಿ ಯುನೈಟೆಡ್ ನೇಷನ್ಸ್ ಅವರು ಹ್ಯಾಪಿನೆಸ್ ಇಂಡೆಕ್ಸ್ ನ ತಗೊಂಡ್ಬಂದ್ರು. ಇವತ್ತು ಯಾವ ಸರ್ಕಾರನು ರೈತರು ಎಷ್ಟು ಸಂತೋಷವಾಗಿದ್ದಾರೆ ಅಂತ ಒಂದೇ ಒಂದು ಸರ್ವೆ ಮಾಡಕ್ಕಾಗಿಲ್ಲ. ನಾವು ಜಾತಿ ಗಣತಿ ಆ ಗಣತಿ ಎಲ್ಲ ಮಾಡ್ತಾ ಇದೀವಿ. ಇವತ್ತು ರೈತರು ಯಾವ ತರ ಇದ್ದಾರೆ, ಅವ್ರು ಯಾಕೆ ಸಂತೋಷವಾಗಿಲ್ಲ ಅನ್ನೋದನ್ನ ಯಾವುದೇ ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ ಮಾಡಿದ್ರೆ ಇವ್ರಿಗೆ ಪಾಲಿಸಿನ ಎವಾಲ್ವ್ ಮಾಡಕ್ಕಾಗುತ್ತೆ. ಈ ಸಣ್ಣ ಪುಟ್ಟದ್ದು ರಿಲೀಫ್ ಕೊಟ್ಟು ಈ ತರದ ಇವ್ರ ಮೇಲೆ ಅವ್ರು ಹೇಳ್ಕೊಂಡು ಅವ್ರ ಮೇಲೆ ಇವ್ರು ಹೇಳ್ಕೊಂಡು ಸಾಲ ಹರಣ ಮಾಡೋದ್ರಲ್ಲಿ ಅರ್ಥನೇ ಇಲ್ಲ. ರೈತರು ಬಹಳಷ್ಟು ಕಷ್ಟಕ್ಕೆ ಸಿಕ್ಕಾಕೊಂಡಿರೋದ್ರಿಂದ ಇವತ್ತು ಇಮಿಡಿಯೇಟ್ ಆಗಿ ರಿಲೀಫ್ ಕೊಡ್ಬೇಕಾಗಿದೆ ಇವರು. ಇಲ್ಲ ಅಂತಂದ್ರೆ ಏನು ಹಿಂದಿನ ಸರ್ಕಾರದಲ್ಲಿ ಫಾರ್ಮರ್ ಸೂಸೈಡ್ ಆಗಿತ್ತು ಅದನ್ನ ಮತ್ತೆ ರೆಪ್ಲಿಕಾ ಆಗೋದ್ ಬೇಡ. ಇನ್ನೊಂದು ವಿದರ್ಭ ರೀಜನ್ ಆಗೋದು ಬೇಡ. ಮಹಾರಾಷ್ಟ್ರದಲ್ಲಿ ವಿದರ್ಭ ಇದ್ದಂಗೆ ಕರ್ನಾಟಕದಲ್ಲಿ ಯಾವುದೇ ತರ ವಿದರ್ಭ ಆಗೋದು ಬೇಡ. ಇದು ಎಂಡ್ ಆಗ್ಬೇಕು ಇದನ್ನ.
ಓಕೆ ಲಾಸ್ಟ್ ಪಾಯಿಂಟ್ ಎಲ್ಲರಿಗೂ ಸೇರಿ ಉತ್ತರ ಕೊಡ್ತಕ್ಕಂಥದ್ದು ಈಗ DC ಗಳ ಹತ್ರ ಇರ್ತಕ್ಕಂಥದ್ದು 757 ಕೋಟಿ ರೂಪಾಯಿ ಇದೆ. ಆಮೇಲೆ ಶಾಸಕರ ಅಧ್ಯಕ್ಷತೆಯಲ್ಲಿ ಎಲ್ಲ ತಾಲೂಕಿನಲ್ಲಿ ಶಾಸಕರ ಅಧ್ಯಕ್ಷತೆಯಲ್ಲಿ ಇಮ್ಮೆಟೀರಿಯಲ್ ವಿಚ್ ಪೊಲಿಟಿಕಲ್ ಪಾರ್ಟಿ ದಿ ಬಿಲಾಂಗ್ ಟು ಅವ್ರು ಏನೆಲ್ಲ ಅರ್ಜೆಂಟಾಗಿ ಬೇಕಾಗಿರೋ ತುರ್ತು ಬೇಕಾಗಿರ್ತಕ್ಕಂಥ ಕಾಮಗಾರಿಗಳನ್ನ ಮಾಡಿಸ್ಲಿಕ್ಕೋಸ್ಕರ ಕೆಲಸ ಮಾಡಿಸ್ಲಿಕ್ಕೋಸ್ಕರ ಈ ದುಡ್ಡನ್ನ ಇಟ್ಟಿದ್ದೇವೆ. ಅದರ ಜೊತೆಗೆ ಈಗಾಗಲೇ ಆನಿಮಲ್ ಹಸ್ಬೆಂಡ್ರಿ ಕೊಟ್ಟಿದ್ದೇವೆ, ಮೇವುಗಳನ್ನ ಕೊಡಲಿಕ್ಕೆ ಇದು ಅವ್ರಿಗೆ ಕಿಟ್ಗಳು ಕೊಡ್ಲಿಕ್ಕೋಸ್ಕರ 20 ಕೋಟಿ ರೂಪಾಯಿ ಮಾರಾಟ ಆಗ್ತಾ ಇದೆ. ಅದೇ ಈಗ ವಾಸ್ತವ ಬೇರೆ ಇದೆ ಅಂತ ಇರ್ಬೋದು ಚಾಮರಾಜನಗರದಲ್ಲಿ ನಾವು ನೋಡಿ ನಮ್ಮ ಇದೆಲ್ಲವೂ ವಿಜಯಪುರದಲ್ಲಿ ಆಗ್ತಾ ಇದೆ. ಪ್ರಸಾದ್ ಅವರೇ ಈ ಪರಿಸ್ಥಿತಿ ಇದೆ. ಅದು ಕೂಡ ಅದನ್ನ ಮನಗಂಡೇ ನಾವು ಇದೆಲ್ಲ ರಿಲೀಸ್ ಮಾಡ್ತಾ ಇದ್ದೀವಿ. ನಾನು ನಿಮ್ಮ ಮನವಿ ಮಾಡ್ತಕ್ಕಂಥ ನಿಮ್ಮ ಚಾನೆಲ್ ಮೂಲಕ ಅಂತಂದ್ರೆ ನಮ್ಮ ಜವಾಬ್ದಾರಿ ಜೊತೆಗೆ ಕೇಂದ್ರ ಸರ್ಕಾರ ತನ್ನ ಜವಾಬ್ದಾರಿ ನಿಭಾಯಿಸಬೇಕಾಗ್ತದೆ. ರೈತರಿಗೋಸ್ಕರ ಮಾಡಬೇಕು. ರೈತರ ಮೇಲೆ ಮಲತಾಯಿ ಧೋರಣೆಯನ್ನು ಯಾರು ಮಾಡಿದ್ರೂ ಸಹಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಕರ್ನಾಟಕದ ಕನ್ನಡಿಗರನ್ನ ಕಡೆಗಣಿಸ್ತಕ್ಕಂಥದ್ದು ಯಾರು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಒಕ್ಕೂಟ ವ್ಯವಸ್ಥೆಗೆ ಮಾರಕವಾಗಿರ್ತಕ್ಕಂಥ ಕೇಂದ್ರ ಸರ್ಕಾರ ಮಾಡ್ತಾ ಇರ್ತಕ್ಕಂಥದ್ದು. ಅವರಲ್ಲಿ ಒಬ್ಬ ನೀವು ಹೇಳ್ದಂಗೆ ನಾವು ತಪ್ಪು ಮಾಡಿದ್ರೆ ಒಬ್ಬ ಅಪೋಸಿಷನ್ ಲೀಡರ್ ಬೇಕಾಗ್ತದೆ. ಒಬ್ಬ ಅಪೋಸಿಷನ್ ಲೀಡರ್ ಮಾಡ್ಕೊಳ್ಳಿಕ್ಕೆ ಆಗದೆ ಇರ್ತಕ್ಕಂಥ ಜನ ರೈತರ ಬಗ್ಗೆ ಮಾತಾಡ್ತಾರೆ. ಅಲ್ಲಿ ಪೊಲಿಟಿಕಲ್ ಶೋ ಕೊಡ್ಲಿಕ್ಕೋಸ್ಕರ ಅಲ್ಲಿ ಬೆಳೆ ಒಂದು ನಿಮಿಷ ನಾಗರಾಜ್ ಯಾದವ್ ಇದು ಇಲ್ಲಿ ನಿಮ್ಮ 25 ಸಂಸದರು ಕೇಂದ್ರದ ಮುಂದೆ ಏನಾದ್ರೂ ಒಂದು ಮನವಿಯನ್ನು ಮಾಡುವಂತದ್ದು ಇದೆಯಾ, ಕಾರ್ಯಕ್ರಮ ಇದೆಯಾ, ಅಥವಾ ಕೇವಲ ಅದು ದೇವೇಗೌಡರು ಅವರಿಂದ ಸಾಧ್ಯ ಆಗೋದನ್ನ ರಾಜ್ಯಸಭೆಯಲ್ಲಿ ಮಾಡಿದ್ದಾರೆ, ಆದ್ರೆ ನಿಮ್ಮವ್ರು ಯಾವಾಗ ಕೇಳ್ತಾರೆ ಅಂತ ಹೇಳಿ ಬಾಯೇ ತೆಗೆಯೋಲ್ಲ ಅವರು, ಬಾಯೇ ತೆಗೆಯೋದಿಲ್ಲ. ಅಲ್ಲಿ ಪ್ರೈಮ್ ಮಿನಿಸ್ಟರ್ ಒಂದು ನಿಮಿಷ ಅವರು ಇಲ್ಲ ಪ್ರೈಮ್ ಮಿನಿಸ್ಟರ್ ಜೊತೆಲಿ ಬರ್ತೀವಿ. ಒಂದು ನಿಮಿಷ ಜೊತೆಲಿ ಬರ್ತೀವಿ. ಫಿಕ್ಸ್ ಮಾಡ್ಲಿಕ್ಕೆ ಅಪಾಯಿಂಟ್ಮೆಂಟ್ ಮಾಡೋದಿಲ್ಲ, ಮಂತ್ರಿಗಳ ಅಪಾಯಿಂಟ್ಮೆಂಟ್ ಕೊಡೋದಿಲ್ಲ, ಪ್ರೈಮ್ ಮಿನಿಸ್ಟರ್ ಅಪಾಯಿಂಟ್ಮೆಂಟ್ ಕೊಡೋದಿಲ್ಲ. ಯಾವ ರೀತಿ ಅಂತ ಸರ್ಕಾರ ರೀ? ಅಲ್ಲ ನಿಮ್ಮ ಅಸಮರ್ಥತೆ ಅದಕ್ಕೆ ನಿಮ್ಮ ಅಸಮರ್ಥತೆಯೂ ಅಲ್ವಾ ಇದು? ಅಸಮರ್ಥತೆ ಅಲ್ಲ, ಅಸಮರ್ಥತೆನೇ ಇದು. ಅಸಮರ್ಥತೆನೇ ಇದು. ಬಿಜೆಪಿಯ ಯಾವುದೇ ಉದ್ದಟತನವನ್ನ ಸರಿದಾರಿಸಬೇಕಾಗಿರುವಂತಹ ನಿಮ್ಮ ಜವಾಬ್ದಾರಿ. ಯಾವುದೇ ಉದ್ದಟತನ ಇದ್ರೆ ಅದರ ಸರಿಪಡಿಸೋದು ನಿಮ್ಮ ಜವಾಬ್ದಾರಿ. ಜನ ನಿಮ್ಮನ್ನ ನಂಬ್ಕೊಂಡು ನೀವು ಓಟ್ ಹಾಕೊಂಡಿದ್ದಾರೆ, ನಿಮಗೆ ಓಟ್ ಕೊಟ್ಟಿದ್ದಾರೆ ಜನ, ಅದನ್ನ ನೀವು ಮರಿಬೇಡಿ. ಆಯ್ತು ಇರಿ, ಆಯ್ತು. ನಮ್ಮ ಮುಖ್ಯಮಂತ್ರಿ ಕರ್ಕೊಂಡು ಹೋಗ್ರಿ, ಬರ್ಲಿಕ್ಕೆ ತಯಾರಿದ್ದೆ ಕೆಲಸ ಮಾಡ್ಲಿಕ್ಕೆ. ಕರ್ನಾಟಕದ ಗೌರವ ಇಲ್ಲ, ಕನ್ನಡಿಗರ ಒಂದು ನಿಮಿಷ ನಿಲ್ಸಿ. ನೋಡಿ, ಭಾರತೀಯ ಜನತಾ ಪಾರ್ಟಿಯ ಮಾಜಿ ಸಚಿವರು, ಸಂಸದರು ಎಲ್ಲ ತಂಡ ಎಲ್ಲ ಬರ ವೀಕ್ಷಣೆಗೆ ಹೋಗಿದೆ. ಶೋ ಮಾಡಕ್ ಕೊಟ್ಟಿದ್ರಿ, ನಾವ್ ಇನ್ನ ಬದುಕಿದ್ದೀವಿ ತೋರ್ಸ. ನಿಜವಾಗ್ಲೂ ತಾಕತ್ತಿದ್ರೆ ಅಪೋಸಿಷನ್ ಲೀಡರ್ ಮಾಡ್ಬೇಕಾಯ್ತು. ಅವರು ಶೋ ಮಾಡ್ತಾರೆ, ನೀವು ಶೋ ಮಾಡ್ತಿದ್ರಿ, ಎಲ್ಲರೂ ಶೋ ಮಾಡ್ತಾರೆ. ಇಲ್ಲ ಜೋರಾಗಿ ಗಲಾಟೆ ಮಾಡಿದ ತಕ್ಷಣ ಜಾಸ್ತಿ ಆಗೋದಿಲ್ಲ, ಜೋರಾಗಿ ಗಲಾಟೆ ಮಾಡಿದ ತಕ್ಷಣ ಜಾಸ್ತಿ ಪಾಯಿಂಟ್ ಹೋಗುದಿಲ್ಲ. ಓಕೆ, ಒಂದ್ ನಿಮಿಷ ಜೋರಾಗಿ ಮಾತಾಡಿದ ತಕ್ಷಣ ಒಂದ್ ನಿಮಿಷ ದಯವಿಟ್ಟು. ಒಂದು ಅಪೋಸಿಷನ್ ಲೀಡರ್, ಇನ್ನೊಂದು ಮೋದಿ ಬೆಟ್ಟು ತೋರಿಸುವುದು. ತಮ್ಗೆಲ್ಲರೂ ಕೂಡ ಕಾರ್ಯಕ್ರಮದಲ್ಲಿ ಜಾಯ್ನ್ ತಮ್ಮ ಅಭಿಪ್ರಾಯವನ್ನು ಶೇರ್ ಮಾಡ್ಕೊಡೋದಕ್ಕಾಗಿ ಧನ್ಯವಾದ. ಇದು ಇವತ್ತಿನ ಅಖಾಡ. ನಾಡಿನ ಸಬ್ಜೆಕ್ಟ್ ಮೂಲಕವಾಗಿ ನಿಮ್ಮ ಎದುರು ಕಡೆಗೆ ಹಾಜರಾಗ್ತೀನಿ. ನಮಸ್ಕಾರ. ವಸ್ತುನಿಷ್ಠ ಡಿಬೇಟ್.